ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ. ಅಸ್ತಕಾಲೇ ಸ್ವಯಂ ವಿಷ್ಣು ತ್ರಯೀಮೂರ್ತಿ ದಿವಾಕರಃ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಪರ್ವಕಾಲದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕೀರ್ತಿ ಜಯ ಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ಹಾರೈಕೆ ಮಾಡುತ್ತಾ ಇಂದಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಮಕರ ಸಂಕ್ರಾಂತಿಯ ಒಂದು ಫಲ ವಿಶ್ಲೇಷಣೆ ಹಾಗೂ ಭವಿಷ್ಯ ನಿರೂಪಣೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇದೇ ಜನವರಿ 14ರ ಮಧ್ಯಾಹ್ನದಂದು 2026 ಜನವರಿ 14ರ ಮಧ್ಯಾಹ್ನ ಕಾಲದಲ್ಲಿ ಅಲ್ಲಿ ಸೂರ್ಯನು ತನ್ನ ರಾಶಿ ಪಥವನ್ನು ಬದಲಿಸ್ತಾನೆ. ಧನು ರಾಶಿಯಿಂದ ಆತನು ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಆ ಮಕರ ರಾಶಿಗೆ ಪ್ರವೇಶಿಸುವಂಥ ದಿನವನ್ನು ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಪರ್ವಕಾಲ ಎಂದು, ಆಯನದಲ್ಲಿ 2 ಆಯನಗಳು ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ. ಹಾಗಾಗಿ ಸೂರ್ಯನು ಅಲ್ಲಿ ಮಕರ ರಾಶಿಗೆ ಪ್ರವೇಶಿಸುವಂಥ ಕಾಲವನ್ನು ಉತ್ತರಾಯಣ ಪರ್ವಕಾಲ ಎಂದು ದೇಶಾದ್ಯಂತ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಅದು ಉತ್ತರ ಭಾರತ ಇರ್ಬೋದು, ಮಧ್ಯ ಭಾರತ ಇರ್ಬೋದು, ದಕ್ಷಿಣ ಭಾರತದ ಹೆಸರುಗಳು ಬೇರೆ ಬೇರೆ ಹೆಸರಿಂದ ಕರೀತಾರೆ ಹಬ್ಬಕ್ಕೆ. ಆದರೆ ಅಲ್ಲಿ ವಿಶೇಷವಾಗಿ ಆ ಸಂಕ್ರಾಂತಿಯ ಪರ್ವಕಾಲವನ್ನು ಆಚರಣೆ ಮಾಡುವಂಥದ್ದಿರುತ್ತೆ. ನಾವು ಸೂರ್ಯ ಚಂದ್ರರೇ ನಮಗೆ ಸಾಕ್ಷಿ ಅಂತ ನಾವು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂಥದ್ದಿರುತ್ತೆ. ಅಂದರೆ ಜ್ಯೋತಿಷೋ ಪ್ರತ್ಯಕ್ಷಂ ಶಾಸ್ತ್ರವು ಎಸ್ ಸೂರ್ಯ ಚಂದ್ರವು ಸಾಕ್ಷಿಣೋ ಅಂತಲ್ಲ. ಇಲ್ಲಿ ಆ ಜ್ಯೋತಿಷ್ಯಕ್ಕೆ ಯಾರೋ ಸಾಕ್ಷಿಭೂತರು ಅಂದರೆ ಸೂರ್ಯ ಮತ್ತು ಚಂದ್ರರೇ ಪ್ರತ್ಯಕ್ಷವಾದ ಸಾಕ್ಷಿಗಳು. ಇನ್ನಿತರ ಗ್ರಹಗಳು ಇದ್ದಾವೆ ಅಲ್ಲಿ, ಉಳಿದ ಈ ಸಪ್ತಗ್ರಹಗಳು ಅಲ್ಲಿ ಅಂದರೆ ನಮ್ಮ ಒಂದು ದೃಷ್ಟಿಗೆ ಹತ್ತಿರವಾಗಿ ಗೋಚರವಾಗುವಂಥದ್ದು. ಅಂದರೆ ಅವುಗಳ ದೂರ ಸಾಮೀಪ್ಯ ವ್ಯತ್ಯಾಸ ಇರುತ್ತೆ. ಆದರೆ ನಮಗೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂಥದ್ದು ಸೂರ್ಯನ ತರಂಗಗಳು ಮತ್ತು ಚಂದ್ರನ ಕಿರಣಗಳು. ಹಾಗಾಗಿ ಆ ಸೂರ್ಯ ಚಂದ್ರರ ಚಲನೆಯ ಒಂದು ಅನುಪಾತಕ್ಕೆ ಅನುಗುಣವಾಗಿ, ಅವರ ಒಂದು ಚಲನೆಯ ಒಂದು ವೇಗಕ್ಕೆ ಅನುಗುಣವಾಗಿ ನಮ್ಮ ಒಂದು ಭೂಮಂಡಲದಲ್ಲಿ ಹಾಗೂ ಪರಿಸರದಲ್ಲಿ ಆಗುವಂಥ ಬೇರೆ ಬೇರೆ ಆಯನಗಳ, ಋತುಗಳ ಜೊತೆಗೆ ಮಾಸಗಳ ಬದಲಾವಣೆಗೆ ಅಲ್ಲಿ ಸೂರ್ಯಚಂದ್ರರೇ ನಮಗೆ ಸಾಕ್ಷಿಭೂತರಾಗುತ್ತವೆ. ನಮ್ಮ ದೇಶದಲ್ಲಿ ಸೌರಮಾನ ಪದ್ಧತಿಯು ಜಾರಿಯಲ್ಲಿದೆ, ಅದೇ ರೀತಿ ಚಾಂದ್ರಮಾನ ಪದ್ಧತಿ ಇದೆ. 2 ರೀತಿಯ ಪಂಚಾಂಗ ಗಣನೆಗಳು ಜಾರಿ. ಜೊತೆಗೆ ವಿಶೇಷ ಅಂದರೆ 2 ಪಂಚಾಂಗಗಳ ಗಣನೆಯಲ್ಲಿ ಭಾಳಷ್ಟು ಸಾಮ್ಯತೆಗಳನ್ನು, ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಜನರಿಗೆ ತಾರತಮ್ಯ ಉಂಟು ಮಾಡದೆ 2ರಲ್ಲೂ ಸಹ ಒಂದು ಯಾವ್ಯಾವುದು ಒಳ್ಳೆಯ ಅಂಶಗಳು ಅದನ್ನು ಅನ್ವಯ ಮಾಡುವಂಥ ಒಂದು ಸ್ವಾತಂತ್ರ್ಯ ಈ ದೇಶದ ಜನತೆಗೆ ಸಹ ಇದೆ. ಹಾಗಾಗಿ ಈ ಒಂದು ಸೌರಮಾನದ ಪದ್ಧತಿಗೆ ಅನುಸಾರ ಬರುವಂಥದ್ದು ಮಕರ ಸಂಕ್ರಾಂತಿ. ಆ ಮಕರ ಸಂಕ್ರಾಂತಿಯ ಒಂದು ಫಲ ಏನಿರುತ್ತೆ, ಸಂಕ್ರಾಂತಿಯ ಪುರುಷ ಆಕೃತಿ ಅಂತ ಬರುತ್ತೆ, ಅದು ಹೇಗಿರುತ್ತೆ, ಜೊತೆಗೆ ಸಂಕ್ರಾಂತಿ ಫಲದಿಂದ ಒಂದು ಸಾರ್ವಜನಿಕವಾದ ಫಲಗಳು ಹೇಗೆ ಆಗುತ್ತವೆ, ಜೊತೆಗೆ ಸಂಕ್ರಾಂತಿಯ ಬಳಿಕದಿಂದ ಆಗುವಂಥ ರಾಶಿಗಳ ಮೇಲಿನ ಪ್ರಭಾವ, 12 ರಾಶಿಗಳ ಮೇಲೆ ಜೊತೆಗೆ ನಕ್ಷತ್ರಾದಿಗಳ ಮೇಲೆ ಆಗುವಂಥ ಪ್ರಭಾವವನ್ನು ಬಹಳ ಪ್ರಾಚೀನ ಕಾಲದಿಂದಲೂ ಅಧ್ಯಯನ ಮಾಡುವಂಥ ಪದ್ಧತಿ, ಜೊತೆಗೆ ಸಂಕ್ರಾಂತಿ ಫಲವನ್ನು ನಿರೂಪಣೆ ಮಾಡುವಂಥದ್ದು, ಸಂಕ್ರಾಂತಿ ಫಲದ ಒಂದು ವಿಶ್ಲೇಷಣೆ ಮಾಡುವಂಥ ಪದ್ಧತಿ ನಮ್ಮ ಜ್ಯೋತಿಷ್ಯಶಾಸ್ತ್ರದಲ್ಲಿ ಅನೂಚಾನವಾಗಿ ಬಂದಿದೆ. ಆಯನ ಕಾಲ ಅಂದರೆ ಅಲ್ಲಿ ಉತ್ತರ ಆಯನದ ಪರ್ವಕಾಲ ಆಗಿರೋ ಕಾರಣ ಇದಕ್ಕೆ ಬಹಳ ವಿಶೇಷವಾದ ಮಹತ್ವ ಇರುತ್ತೆ. ಇನ್ನು ವಿವಿಧ ರೀತಿಯ ಗ್ರಂಥಗಳಲ್ಲಿ, ಪುರಾಣಾದಿಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ, ಆ ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ಉಂಟಾದ ಒಂದು ಅನೇಕ ರೀತಿಯ ಚಾರಿತ್ರಿಕ ಘಟನೆಗಳ ಬಗ್ಗೆ ಉಲ್ಲೇಖಗಳು ಸಹ ಇರ್ತವೆ. ಹಾಗಾಗಿ ಇದೊಂದು ನಮ್ಮ ದೇಶದಲ್ಲಿ ಆಚರಿಸಲ್ಪಡುವಂಥ ಮಹತ್ತರವಾದ ಒಂದು ಪರ್ವಕಾಲ ಆಗಿರುತ್ತೆ. ಅಲ್ಲಿ ಋತುಗಳಲ್ಲಿ ಆದಂಥದ್ದು, ಆಯನ ಬದಲಾಗುವಂಥದ್ದು, ಮಾಸಗಳು ಬದಲಾಗುವಂಥದ್ದು, ಇವೆಲ್ಲವೂ ಈ ಪಂಚಾಂಗಕ್ಕೆ ಅನುಗುಣವಾಗಿ ಈ ಮಕರ ಸಂಕ್ರಾಂತಿಯ ಫಲವನ್ನು ಈಗ ನಾವು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡುವಂಥದ್ದು. ಅಲ್ಲಿ ನಾನು ಆಗಲೇ ಹೇಳಿದ್ದೇನೆ, ಉದಯ ಬ್ರಹ್ಮರೂಪ ಮಧ್ಯಾಹ್ನ ಮಹೇಶ್ವರ, ಅಸ್ತಕಾಲೇ ಸ್ವಯಂ ವಿಷ್ಣು ತ್ರಯೀಮೂರ್ತಿ ದಿವಾಕರ. ಅಂದರೆ ಆ ತ್ರಿಮೂರ್ತಿ ಸ್ವರೂಪಗಳನ್ನು ಉಳ್ಳಂಥವನು ಯಾರು, ನಮಗೆ ಸಾಕ್ಷಾತ್ ಭಾಸ್ಕರನು, ಆ ಸೂರ್ಯ ಭಗವಂತನ ಒಂದು ಈ ತರಂಗಗಳು, ಕಿರಣಗಳು ಉತ್ತರ ಗೋಲಾರ್ಧದಲ್ಲಿ ಅಂದರೆ ಈ ಭೂಮಿಯ ಉತ್ತರ ಗೋಲಾರ್ಧದಲ್ಲಿ ಪ್ರಕಾಶಮಾನವಾದಾಗ ಅನೇಕ ರೀತಿಯ ಉತ್ತರೋತ್ತರ ಅಭಿವೃದ್ಧಿ ಆಗುವ ಘಟನೆಗಳನ್ನು ನಾವು ಗಮನಿಸಬಹುದಾಗಿದೆ. ಪ್ರಾಣಿ ಪಕ್ಷಿಗಳಿರ್ಬೋದು, ಪಶು ಪಕ್ಷಿಗಳಿರ್ಬೋದು, ಜೊತೆಗೆ ಮನುಷ್ಯ ವರ್ಗದಲ್ಲಿರ್ಬೋದು, ಎಲ್ಲರಲ್ಲೂ ಆ ಒಂದು ಉತ್ತರೋತ್ತರ ಅಭಿವೃದ್ಧಿಯ ಪಥಕ್ಕೆ ಸೂರ್ಯನು ಅಲ್ಲಿ ನಮಗೆ ಕೊಂಡೊಯ್ತಾನೆ. ಆರೋಗ್ಯಕರವಾದ ಸೂರ್ಯನ ಕಿರಣಗಳು ಅಲ್ಲಿಂದ ನಮಗೆ ಪ್ರಜ್ವಲಮಾನವಾಗಿರುತ್ತೆ.
ನಮ್ಮ ದೇಶದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚಾಗಿ ವರ್ಷದಲ್ಲಿ 300 ದಿನ ಬೀಳ್ತಾರೆ. ಕೆಲವೊಂದು ದೇಶಗಳಲ್ಲಿ ಒಂದು ವರ್ಷದಲ್ಲಿ 60 ದಿನಗಳು, ಕೆಲವೊಂದು ದೇಶಗಳಲ್ಲಿ ವರ್ಷದಲ್ಲಿ 15 ದಿನಗಳು ಅಥವಾ ಕೆಲವೊಂದು ತಿಂಗಳುಗಳಷ್ಟೇ ಸೂರ್ಯನ ಕಿರಣ ತರಂಗಗಳು ಬರ್ತವೆ. ಅವರು ಆ ಒಂದು ಸೂರ್ಯನ ಉತ್ತಮವಾದ ತರಂಗಗಳಿಗೆಲ್ಲ ಹಾತೊರೆಯುತ್ತಾರೆ. ನಮಗೆ ಹಾಗಾಗಿ ಆ ಸೂರ್ಯನ ತರಂಗಗಳು ಅಷ್ಟೊಂದು ಅದರ ಬೆಲೆ ಗೊತ್ತಿರೋದಿಲ್ಲ. ಆದರೆ ಆ ಸೂರ್ಯನ ತರಂಗಗಳು ಎಷ್ಟೊಂದು ಅಪಾರವಾದ ಶಕ್ತಿ ಇರುತ್ತೆ. ನಮಗೆ ಅಲ್ಲಿ ವಿಶೇಷವಾದ ಈ ಮನುಷ್ಯ ವರ್ಗವನ್ನು ಪ್ರೇರೇಪಿಸುವಂಥದ್ದು, ಪ್ರಚೋದಿಸುವಂಥದ್ದು. ಆ ಗಾಯತ್ರಿ ಮಂತ್ರದಲ್ಲಿ ಬರುವಂಥದ್ದು ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅಂದರೆ ಸವಿತ್ರ ನಾಮಕವಾದಂಥ ಸೂರ್ಯನ ಅನುಷ್ಠಾನ ಸಹ ಗಾಯತ್ರಿಯಲ್ಲಿ ಬರುತ್ತೆ. ಹಾಗಾಗಿ ಭಾಸ್ಕರಾಯ ವಿದ್ಮಹಿ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಮುಂತಾದ ಆ ಸೂರ್ಯ ಗಾಯತ್ರಿಯಲ್ಲಿ ಸಹ ಸೂರ್ಯನ ಒಂದು ವಿಶಿಷ್ಟಗಳು ಬರ್ತವೆ. ವೇದಗಳಲ್ಲೂ ಸಹ ಸೂರ್ಯನ ವಿಶೇಷವಾದ ಆತನ ಒಂದು ವರ್ಣನೆಗಳು ಬರ್ತವೆ. ಹಾಗಾಗಿ ಆ ಸೂರ್ಯನ ತರಂಗಗಳಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಶಕ್ತಿ ಇದೆ. ಅದರಲ್ಲೂ ಉತ್ತರಾಯಣದಲ್ಲಿ ಪರ್ವಕಾಲದಲ್ಲಿ ಆತನ ಒಂದು ಪ್ರವೇಶಿಸುವಂತಹ ಒಂದು ಕಾಲವು ಬಹಳಷ್ಟು ಶುಭ ಕಾರ್ಯಗಳಿಗೆ ಉತ್ತರಾಯಣನ ಕಾಯ್ಕೊಂಡಿರ್ತಾರೆ. ಅಂದರೆ ಹಿಂದಿನ ಕಾಲದಲ್ಲಿ ದಕ್ಷಿಣಾಯನದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ. ಈಗ ಒಂದು ಅನಿವಾರ್ಯ ಪರಿಸ್ಥಿತಿ ಇರುವ ಕಾರಣ ಈಗ ಗೃಹ ಪ್ರವೇಶಾದಿಗಳು ಸಹ ದಕ್ಷಿಣಾಯನದಲ್ಲಿ ಆಗ್ತವೆ, ಮದುವೆ ಮುಂಜಿಗಳಾಗ್ತವೆ ಅಥವಾ ಇನ್ನಿತರ ಯಾವುದೋ ವಿಚಾರಗಳು ಆಗ್ತವೆ. ಆದರೆ ಆ ಒಂದು ಪ್ರಾಚೀನ ಕಾಲದಲ್ಲಿ ವಿಶೇಷವಾದ ಶುಭ ಮಂಗಲ ಕಾರ್ಯಗಳು ಎಲ್ಲವೂ ಉತ್ತರಾಯಣದಲ್ಲಿ ಮಾತ್ರ ಆಚರಿಸುವಂಥ ಪದ್ಧತಿ ಇತ್ತು. ಯಾಕಂದರೆ ಉತ್ತರಾಯಣದಲ್ಲಿ ಯಾವುದೋ ಆಚರಣೆ ಮಾಡಿದಂತಹ ಶುಭ ಕಾರ್ಯಗಳಿಂದ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಅದರಿಂದ ಅವರ ಒಂದು ಭವಿಷ್ಯದ ಅನೇಕ ರೀತಿಯ ಬೆಳವಣಿಗೆಗಳಿಗೆ ಆ ಒಂದು ಋತುಕಾಲವು ಅವರಿಗೆ ಪ್ರೇರಕವು ಪ್ರಚೋದಕವೂ ಆಗಿರುತ್ತೆ ಅನ್ನೋದು ನಂಬಿಕೆ ಗಾಢವಾಗಿ ಇತ್ತು. ಹಾಗಾಗಿ ಈ ಮಕರ ಸಂಕ್ರಾಂತಿಯ ಪರ್ವಕಾಲ ಈ ಬಾರಿ ಅಲ್ಲಿ ಜನವರಿ 14ರಂದು ಬರೋದು ಅನ್ನೋ ಪ್ರತೀತಿ ಇರುತ್ತೆ. ಆದರೆ ಈ ಬಾರಿ ಏನಾಗುತ್ತೆ ಅಂದರೆ ಅಲ್ಲಿ ಕೆಲವೊಂದು ಪಂಚಾಂಗಗಳಲ್ಲಿ 14ರಂದು ಸಂಕ್ರಾಂತಿ ನಿರೂಪಿಸಿದ್ದರು, ಹೆಚ್ಚಿನ ಪಂಚಾಂಗಗಳಲ್ಲಿ 15ರಂದು ಸಂಕ್ರಾಂತಿಯ ಆಚರಣೆಯನ್ನು ನಿರೂಪಿಸಿದ್ದಾರೆ. ಇದಕ್ಕೆ ಸಕಾರಣ ಇದೆ. ಯಾಕಂದರೆ ಸೂರ್ಯ ಉದಯ ಕಾಲದಲ್ಲಿ ಯಾವ ದಿನದಲ್ಲಿ ಆತನು ಸೂರ್ಯ ಮಕರ ರಾಶಿಯಲ್ಲಿ ಬರ್ತಾನೋ, ಅಂದರೆ ಈ ಬಾರಿ 14ರ ಮಧ್ಯಾಹ್ನದ ಬಳಿಕ, ಅಂದರೆ ಸಾಮಾನ್ಯವಾಗಿ 2:50 ಅಥವಾ 3 ಗಂಟೆಗೆ ಅಲ್ಲಿ ಸೂರ್ಯನು ಮಧ್ಯಾಹ್ನದ ಬಳಿಕ ಮಕರ ರಾಶಿಗೆ ಪ್ರವೇಶಿಸ್ತಾನೆ. ಹಾಗಾಗಿ ಉದಯ ಕಾಲದಲ್ಲಿ ಆತನು ಮಕರ ಪ್ರವೇಶ ಆಗಿರೋದಿಲ್ಲ. ಹಾಗಾಗಿ 14ರಂದು ಆಚರಣೆ ಮಾಡುವಂತಹ ಪದ್ಧತಿ ಕೆಲವೊಂದು ಭಾಗದಲ್ಲಿ ಇರೋದಿಲ್ಲ. ಹಾಗಾಗಿ ವಿಶೇಷವಾಗಿ ಯಾರು ಸಂಕ್ರಾಂತಿಯ ಒಂದು ಹಗಲಿನ ಅಥವಾ ಪ್ರಾತಃ ಕಾಲದ ಬೆಳಗಿನ ಆಚರಣೆಗಳು ಪೂಜೆಗಳು ಎಲ್ಲ ಮಾಡುವಂಥದ್ರು ಅವರು 15ರಂದೇ ಆಚರಣೆ ಮಾಡುವಂಥದ್ದು ಉತ್ತಮ. 15ರ ಒಂದು ಪ್ರಾತಃ ಕಾಲದಲ್ಲಿ ಅದನ್ನು ಮಾಡೋದು ಉತ್ತಮ. ಯಾಕಂದರೆ ಅಲ್ಲಿ 14ರ ಪ್ರಾತಃ ಕಾಲದಲ್ಲಿ ಸೂರ್ಯನು ಸಂಕ್ರಮಿಸಿ ಇರೋದಿಲ್ಲ. ಹಾಗಾಗಿ 14ರಂದು ಭೋಗಿ ಹಬ್ಬ ಆಚರಣೆ ಮಾಡ್ಬೋದು. ಜೊತೆಗೆ ಸಂಕ್ರಾಂತಿಯ ಮುನ್ನಾ ದಿನ ಮಾಡುವ ಆಚರಣೆ ಪದ್ಧತಿಗಳು ಅದನ್ನು ಮುನ್ನಾ ದಿನ ಮಾಡ್ಬೋದು. ಇನ್ನು ಸಂಕ್ರಾಂತಿಯಂದು ರಾತ್ರಿ ಕಾಲದಲ್ಲಿ ಮಾಡುವಂಥ ಏನಾದರೂ ಆಚರಣೆಗಳಿದ್ರೆ ಅಂಥವರು ಕೆಲವರು ಸಾಯಂಕಾಲ ಅಥವಾ ರಾತ್ರಿ ಕಾಲದಲ್ಲಿ ಮಾಡುವಂಥ ಪದ್ಧತಿ ಇರ್ಬೋದು. ಅಂಥವರು ಬೇಕಾದ್ರೆ ಈ 14ರ ಸಾಯಂಕಾಲದಂದು ಅದರ ಒಂದು ಪೂಜಾದಿಗಳನ್ನು ಮಾಡ್ಬೋದು. ಹಾಗಾಗಿ ಸಂಕ್ರಾಂತಿಗೆ ವಿಶೇಷವಾದ ಮಹತ್ವ ಇರುತ್ತೆ. ಎಳ್ಳು ಬೀರುವಂಥ ಪದ್ಧತಿ ಇರುತ್ತೆ. ಜೊತೆಗೆ ಅಲ್ಲಿ ಪಶುಗಳಿಗೆ ಕಿಚ್ಚು ಹಾಯಿಸುವಂಥ ಪದ್ಧತಿ. ಕೃಷಿ ಮೂಲವಾದಂಥ ನಮ್ಮ ದೇಶವು ಅಲ್ಲಿ ಅನೇಕ ರೈತಾಪಿ ವರ್ಗದ ಜನರು ಸಂಕ್ರಾಂತಿಯನ್ನು ವಿಶಿಷ್ಟವಾದ ಆಚರಣೆಗಳು ಮಾಡ್ತಾರೆ. ಜಾನಪದೀಯ ಆಚರಣೆಗಳು ಸಹ ಸಂಕ್ರಾಂತಿಯ ವಿಶಿಷ್ಟವಾದ ಮಹತ್ವ ಇರುತ್ತೆ. ವಿಶೇಷವಾದ ತಿನಿಸುಗಳನ್ನು ಖಾದ್ಯಗಳನ್ನು ಮಾಡೋದು. ಅಲ್ಲಿ ವಿಶೇಷವಾಗಿ ಈ ಎಳ್ಳಿನ ಒಂದು ಉಪಯೋಗ, ಹೆಸರು ಕಾಳಿನ ಉಪಯೋಗ, ಅಕ್ಕಿಯ ಉಪಯೋಗ ಇವೆಲ್ಲವೂ ಅಂದರೆ ಆ ಋತುಮಾನಕ್ಕೆ ಅನುಗುಣವಾಗಿ ಆ ಚಳಿಯ ಮತ್ತು ನಮ್ಮ ಆ ಕಾಲದಲ್ಲಿ ಆಗುವಂಥ ಚರ್ಮ, ನಮ್ಮ ದೇಹದಲ್ಲಿ ಆಗುವಂಥ ವ್ಯತ್ಯಾಸಗಳಿಗೆ ಆ ಆಹಾರ ಪದ್ಧತಿಯನ್ನು ನೆನಪಿಸುವಂಥ ಒಂದು ವಿಶೇಷವಾದ ಅಲ್ಲಿ ಆಹಾರಗಳನ್ನು ಅಂದು ನೈವೇದ್ಯ ಮಾಡುವಂಥದ್ದು ಅಥವಾ ದೇವರಿಗೆ ಒಪ್ಪಿಸುವಂಥ ಪದ್ಧತಿಗಳು ಸಹ ಇರ್ತವೆ. ಹಾಗಾಗಿ ಈ ಒಂದು ಮಹತ್ವವಾದ ಸಂಕ್ರಾಂತಿ ಈ ಬಾರಿ ಆ ಸಂಕ್ರಾಂತಿಯ ಆಕೃತಿಯ ವಿಚಾರ ಇತ್ಯಾದಿಗಳನ್ನು ತಿಳಿದುಕೊಳ್ಳೋಣ. 14ರಂದು ಮಧ್ಯಾಹ್ನ ಅಲ್ಲಿ 2:50ಕ್ಕೆ ಸೂರ್ಯನು ಮಕರ ಪ್ರವೇಶಿಸುವಂಥದ್ದು. ಆ ಕಾಲದಲ್ಲಿ ಒಂದು ಸಂಕ್ರಾಂತಿಗೆ ಪುರುಷಾಕೃತಿಯೊಂದು ನಿರೂಪಣೆ ಮಾಡಿರ್ತಾರೆ. ಈ ಬಾರಿಯ ಸಂಕ್ರಾಂತಿಯ ಪುರುಷಾಕೃತಿಯು ಬುಧವಾರದ ಆ ಕಾಲದಲ್ಲಿ ಆಗುವಂಥದ್ದು ಕಾರಣ ಅಲ್ಲಿ ಆ ಲಗ್ನದಲ್ಲಿ ರೋಹಿಣಿ ನಕ್ಷತ್ರ ಇರುತ್ತೆ. ಅಲ್ಲಿ ರವಿಯು ಉತ್ತರಾಷಾಢ ನಕ್ಷತ್ರ 2 ಪಾದ ಇರುತ್ತದೆ. ಚಂದ್ರನು ಅನುರಾಧ ನಕ್ಷತ್ರದಲ್ಲಿ ಇರುವಂತಹ ಕಾಲ. ಹಾಗಾಗಿ ಆ ಸಂಕ್ರಾಂತಿಯ ಪುರುಷಾಕೃತಿಗೆ ಮಂದಾಕಿನಿ ಎಂಬ ಹೆಸರು ಬಂದಿದೆ. ಮಂದಾಕಿನಿ ಎಂಬ ಹೆಸರು ಬಂದಿದೆ. ಆದರೆ ಇದು ಪುರುಷ ಅಂದರೆ ಪುರುಷನಲ್ಲ ಅಥವಾ ಸ್ತ್ರೀ ಅಂದರೆ ಸ್ತ್ರೀನೂ ಅಲ್ಲ, ಅರ್ಧನಾರಿ ಪುರುಷ ಸ್ವರೂಪ ಅಂತ ಹೇಳಿದ್ದಾರೆ. ಈ ಮಂದಾಕಿನನ್ನು ಅರ್ಧನಾರಿ ಪುರುಷ ಸ್ವರೂಪವಾಗಿ ಇರುವಂತಹ ಒಂದು ಆ ಸಂಕ್ರಾಂತಿ ಆಕೃತಿ ಆಗಿರುತ್ತೆ. ಇನ್ನು ಈ ಸಂಕ್ರಾಂತಿ ಆಕೃತಿಗೆ ಒಂದು ವಾಹನ ಅಂತ ಬರುತ್ತೆ. ಅಲ್ಲಿ ಹಂದಿ ಅನ್ನೋದು ವಾಹನ ಅಂತ ಬರುತ್ತೆ. ಹಂದಿ ವಾಹನ, ವರಾಹ ವಾಹನ ಅಂತ ಬರ್ತದೆ. ಇನ್ನು ಉಪವಾಹನ ಅಂತ ಬಂದಾಗ ಅಲ್ಲಿ ವೃಷಭ ಅಥವಾ ಎತ್ತು ಅನ್ನೋದು ಉಪವಾಹನ ಅಂತ ಬರುತ್ತೆ. ಇನ್ನು ಈ ಒಂದು ಸಂಕ್ರಾಂತಿ ಆಕೃತಿ ಹಿಡಿದುವಂಥ ಆಯುಧ ದಂಡ ಆಯುಧ. ದಂಡ ಆಯುಧ ಅಂದರೆ ಖಡ್ಗದಂತೆ ಚೂಪಾದ ಒಂದು ದಂಡ ಆಯುಧವನ್ನು ಧರಿಸುವಂಥದ್ದು. ಇನ್ನು ಈ ಸಂಕ್ರಾಂತಿಯ ಆ ಪುರುಷಾಕೃತಿ ಮಂದಾಕಿನಿ ಧರಿಸುವಂತಹ ಬಟ್ಟೆಯ ವರ್ಣ ಚಿತ್ರವರ್ಣ, ಅಂದರೆ ಎಲ್ಲ ಮಿಕ್ಸ್ ಕಲರ್ ಅಂತ ಹೇಳ್ತೀವಲ್ಲ ಹಾಗೆ ಒಂದೇ ವರ್ಣ ಇರೋದಿಲ್ಲ, ಚಿತ್ರವರ್ಣದ ಬಟ್ಟೆಯನ್ನು ಧರಿಸುವಂಥದ್ದು. ಇನ್ನು ಕಂಚುಕ ಅಥವಾ ಮೇಲಿಗೆ ಆಗುವಂತಹ ಉದಾಹರಣೆಗೆ ನಾವು ಹೇಳ್ತೇವೆ ಈಗ ರವಿಕೆ ಬ್ಲೌಸ್ ಅಂತ ಹೇಳ್ತೇವೆ ಅಂಥದ್ದು. ಕಂಚುಕವನ್ನು ಹಸಿರು ಬಣ್ಣದ ಕಂಚಿಗೆ ಇರುವಂಥದ್ದು.
ಇನ್ನು ಹಿಡಿದಂತಹ ಛತ್ರ ಅಂದರೆ ಕೊಡೆ, ಆ ಛತ್ರದ ಬಣ್ಣ ಯಾವುದಂದರೆ ಹಳದಿಯ ಬಣ್ಣದ ಕೊಡೆ ಇಡುವಂಥದ್ದು. ಇನ್ನು ಆ ಕೈಯಲ್ಲಿ ಹಿಡುವಂಥ ಅಕ್ಷತೆಯು ಭತ್ತದ ಅಕ್ಷತೆ ಆಗಿರುತ್ತೆ. ಅಂದರೆ ಅಲ್ಲಿ ಅಕ್ಷತೆ ಅಥವಾ ಆಹಾರ ಪದಾರ್ಥಗಳನ್ನು ಹಿಡಿಯುವಂಥ ಪದ್ಧತಿ ಇರುತ್ತೆ, ಅಲ್ಲಿ ಅಕ್ಷತೆಯನ್ನು ಹಿಡುವಂಥದ್ದು. ಇನ್ನು ಇಲ್ಲಿ ವಿಶೇಷವಾಗಿ ಗಮನಿಸಿ, ಆ ಸಂಕ್ರಾಂತಿ ಆಕರಿಸಿ ಧರಿಸುವಂತಹ ಒಂದು ಆಭರಣಗಳ ವಿವರ: ಬೆಳ್ಳಿಯ ಒಂದು ಆಭರಣಗಳನ್ನು ಧರಿಸುವಂಥದ್ದು, ಬೆಳ್ಳಿಯ ಆಭರಣಗಳನ್ನು, ಚಿನ್ನದ ಆಭರಣಗಳನ್ನು, ಬೆಳ್ಳಿಯ ಆಭೂಷಣಗಳು ಅಂದರೆ ಆ ಬಟ್ಟೆಯ ಮೇಲೆ ಧರಿಸುವಂಥ ಒಂದು ಕೆಲವು ಮೇಲಿನ ಒಂದು ಅಲಂಕಾರಿಕ ವಸ್ತುಗಳು, ಆಭೂಷಣಗಳು ಆ ಬೆಳ್ಳಿಯದಾಗಿರುತ್ತೆ. ಚಿನ್ನದ ಆಭರಣಗಳನ್ನು ಧರಿಸುವಂಥದ್ದಿರುತ್ತೆ, ಇವೆಲ್ಲ ಆಗಿರುವಂಥದ್ದು. ಇನ್ನು ಭಂಗಿ ಯಾವುದಿದೆ ಅಂತ ಹೇಳಿದ್ರೆ ನಿಂತಿರುವ ಭಂಗಿ, ಕುಳಿತಿರುವ ಭಂಗಿ ಅಲ್ಲ, ನಿಂತಿರುವ ಭಂಗಿಯಲ್ಲಿ ಪೂರ್ವ ದಿಕ್ಕಿನಿಂದ ಹೊರಟಂತಹ ಆ ಸಂಕ್ರಾಂತಿ ಆಕೃತಿಯು ದಕ್ಷಿಣದ ಕಡೆಗೆ ದೃಷ್ಟಿಯನ್ನು ಬೀರಿ ಆಗ್ನೇಯದ ಕಡೆಗೆ ಗಮನ ಮಾಡುತ್ತೆ. ಅಂದರೆ ಪೂರ್ವ ದಿಕ್ಕಿನಿಂದ ಆರಂಭಿಸುವಂಥದ್ದು, ಅಲ್ಲಿ ದಕ್ಷಿಣದ ಕಡೆಗೆ ದೃಷ್ಟಿ ಇರುತ್ತೆ, ಆದರೆ ಗಮನ ಆಗ್ನೇಯಕ್ಕೆ ಇರುತ್ತೆ. ಅಂದರೆ ಇಲ್ಲಿ ಆ ಸಂಕ್ರಾಂತಿಯು ಏನೇನೋ ವಸ್ತುಗಳನ್ನು ಉಪಯೋಗ ಮಾಡ್ತಾಳೆ, ಯಾವ್ಯಾವ ವಾಹನ ಬರುತ್ತೆ, ಯಾವ್ಯಾವ ದಿಕ್ಕನ್ನು ದೃಷ್ಟಿ ಮಾಡ್ತಾರೆ, ಅವಕ್ಕೆಲ್ಲ ಆವಾಗ ಸ್ವಲ್ಪ ತುಟ್ಟಿ ಆಗುವಂಥದ್ದು ಅಥವಾ ಆಪತ್ತು ಬರುವಂಥದ್ದು ಅಥವಾ ಅವೆಲ್ಲ ದುಬಾರಿ ಆಗುವಂಥದ್ದು, ಇವೆಲ್ಲ ಸಂಕ್ರಾಂತಿ ಫಲದಲ್ಲಿ ಹಿಂದೆ ವಿಶ್ಲೇಷಣೆ ಮಾಡಿರ್ತಾರೆ. ಅಲ್ಲಿ ಬಂದಿರುತ್ತೆ ನೋಡಿ ಕೆಲವೊಂದು ವಿಚಾರಕ್ಕೆ ಬಟ್ಟೆ ಬರೆಗಳು, ಜೊತೆಗೆ ಭತ್ತ ಅಥವಾ ಅಕ್ಕಿ ಸಂಬಂಧಿತವಾದ ಈ ವಿಚಾರಗಳು, ಅದೇ ರೀತಿ ಬೆಳ್ಳಿ ಚಿನ್ನದ ವಿಚಾರಗಳು, ಇವೆಲ್ಲವೂ ಈಗಾಗಲೇ ದುಬಾರಿಯಾಗಿ ಮುಗಿಲು ಮುಟ್ಟಿವೆ. ಈ ಸಂಕ್ರಾಂತಿ ಬಳಿಕ ಅವು ಇನ್ನಷ್ಟು ದುಬಾರಿ ಆಗುವಂಥ ಸಾಧ್ಯತೆ ಈ ಸಂಕ್ರಾಂತಿ ಫಲದಲ್ಲಿ ಕಂಡುಬರುತ್ತೆ. ಯಾಕಂದರೆ ಸಂಕ್ರಾಂತಿಯು ಈ ಬಾರಿ ಬೆಳ್ಳಿಯನ್ನು ಧರಿಸಿದ್ದಾಳೆ, ಚಿನ್ನವನ್ನು ಧರಿಸಿದ್ದಾಳೆ. ಕೆಲವೊಂದು ವರ್ಷಗಳಲ್ಲಿ ಅಲ್ಲಿ ಕಬ್ಬಿಣದ್ದು, ತಾಮ್ರದ್ದು ಇದೆಲ್ಲ ಹಿತ್ತಾಳೆದು ಅಂತೆಲ್ಲ ಬರುತ್ತೆ. ಆದರೆ ಈ ವರ್ಷ ಬಂದಿರೋದು ಅಲ್ಲಿ ಬೆಳ್ಳಿ ಮತ್ತು ಚಿನ್ನದ ಒಂದು ಆಭರಣಗಳು ಅಂತ ಬಂದಿವೆ. ಜೊತೆಗೆ ಆ ದೃಷ್ಟಿಯ ವಿಚಾರಗಳು ಬಂದಾಗ ಅಲ್ಲಿ ಪೂರ್ವದಿಂದ ಆರಂಭಿಸಿ ದಕ್ಷಿಣ ಮತ್ತು ಆಗ್ನೇಯ ಈ ಒಂದು ಪ್ರದೇಶಗಳಿಗೆ, ಅಂದರೆ ಭೂಮಂಡಲದ ಪೂರ್ವ, ಆಗ್ನೇಯ, ದಕ್ಷಿಣ ಇತ್ಯಾದಿ ದೇಶಗಳಿಗೆ ಅನೇಕ ರೀತಿಯ ಸ್ವಲ್ಪ ಬಾಧೆಗಳು ಅಥವಾ ಸಂಕ್ರಾಂತಿಯ ದೃಷ್ಟಿಯ ಫಲಗಳು ಅಲ್ಲಿ ವ್ಯತಿರಿಕ್ತವಾಗಿ ಕಂಡು ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಆ ಸರಸ್ವತಿ ನದಿ ಸ್ಥಿರದಲ್ಲಿ ಸ್ನಾನ ಮಾಡ್ತಾರೆ ಅನ್ನೋ ಪದ್ಧತಿ ಇರುತ್ತೆ. ಕೆಲವೊಂದು ಮೈಗೆ ಆಕೆ ಎಣ್ಣೆಯನ್ನು ಹಚ್ಚಿಕೊಂಡಿರ್ತಾಳೆ, ಹಳದಿ ಬಣ್ಣದ ಛತ್ರಿಯನ್ನು ಹಿಡಿದುಕೊಂಡಿದ್ದಾಳೆ. ಜೊತೆಗೆ ಅನೇಕ ರೀತಿಯ ಆತಗಳ ಒಂದು ಚೇಷ್ಟೆಗಳು ಇರ್ತವೆ. ಅಂದರೆ ಆ ಚೇಷ್ಟೆಗಳು, ಅವಳಿಗೆ ತಲೆ 3 ರೀತಿಯ ತಲೆ ಇರುತ್ತೆ, 3 ದಿಕ್ಕಿಗೆ ತಲೆ ಇರುತ್ತೆ, ತಲೆ 3 ಇರುತ್ತೆ. ಜೊತೆಗೆ ಮುಖಗಳು 2, ತಲೆ 2 ಇದ್ದರೂ ಮುಖ 3 ಇರೋದಿಲ್ಲ, ಮುಖಗಳು 2 ಮುಖ ಇರ್ತವೆ. ಇನ್ನು ಬಾಯಿ, ಮುಖಕ್ಕೂ ಬೇರೆ ಬಾಯಿ ಬೇರೆ, ಬಾಯಿಗಳು 5 ರೀತಿಯ ಬಾಯಿಗಳು ಇರುವಂಥದ್ದಿರುತ್ತೆ, 3 ಕಣ್ಣುಗಳಿರುತ್ತೆ, ಜೋಲಾಡುವ ಆ ಕಿವಿ ಮೂಗುಗಳಿರುವಂಥದ್ದು, ಕೆಂಪಾದ ಕಣ್ಣುಗಳಿರುವಂಥದ್ದು, ಉದ್ದವಾದ ಉಗುರು ಇರುವಂಥದ್ದು, ಇವೆಲ್ಲ ಅಲ್ಲಿ ವಿಶೇಷವಾಗಿ ಆ ಸಂಕ್ರಾಂತಿ ಆಕೃತಿಯ ಒಂದು ಸ್ವರೂಪವನ್ನು ವರ್ಣನೆ ಮಾಡಿರ್ತಾರೆ. ಅಂದರೆ ಯಾವ್ಯಾವ ಅವಯವಗಳು ಸ್ವಲ್ಪ ಅಲ್ಲಿ ಅತಿಯಾಗಿ ಬೆಳೆದಿವೋ ಅಥವಾ ಯಾವ ಅವಯವಗಳಲ್ಲಿ ವಿಕಾರವಾಗಿರುವ ಅಂಥ ಅವಯವಗಳ ವಿಚಾರವಾಗಿ ಜನಮಾನಸದಲ್ಲಿ ಕೆಲವೊಂದು ರೋಗಾದಿಗಳು ಅಥವಾ ಆರೋಗ್ಯದ ಸಮಸ್ಯೆಗಳು ಬರುವ. ಉದಾಹರಣೆಗೆ ಅಲ್ಲಿ ಕಣ್ಣನ್ನು, ಕಿವಿಯನ್ನು, ಮೂಗನ್ನು ಎಲ್ಲ ಉಲ್ಲೇಖ ಮಾಡಿದರೆ ಅಂತಹ ಸಮಸ್ಯೆಗಳು ಈ ಸಂಕ್ರಾಂತಿಯ ಬಳಿಕ ಕೆಲವೊಂದು ತೊಂದರೆ ಬರುವುದು. 5 ಬಾಯಿ ಅಂದರೆ ಬಾಯಿಯ ಮೂಲಕ ಹರಡುವಂಥದ್ದು, ಶ್ವಾಸದ ಮೂಲಕ ಹರಡುವಂಥದ್ದು, ಕೆಲವೊಂದು ಅಸಾಂಕ್ರಾಮಿಕಗಳು ಈ ಸಂಕ್ರಾಂತಿಯ ಬಳಿಕ ಒಂದು ಉಲ್ಬಣ ಆಗುವಂಥದ್ದೆಲ್ಲ ಸಾಧ್ಯತೆ. ಇವೆಲ್ಲ ಅಲ್ಲಿ ಅರ್ಧನಾರಿ ಪುರುಷ ಸ್ವರೂಪದ ಮಂದಾಕಿನಿ ಆಕೃತಿಯಿಂದ ಈ ಸಂಕ್ರಾಂತಿ ಫಲದಲ್ಲಿ ಕಂಡುಬರುವಂಥದ್ದು. ಜೊತೆಗೆ ಆಕೆ ಧರಿಸುವಂಥ ಬಟ್ಟೆ, ಹೋಗುವಂತಹ ದಿಕ್ಕು, ಜೊತೆಗೆ ಆಕೆಯ ಒಂದು ನಿಂತಿರುವ ಭಂಗಿ, ಇವೆಲ್ಲವೂ ಈ ಬಾರಿ ಕೆಲವು ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಯಾಕಂದರೆ ಅಲ್ಲಿ ಅನೇಕ ರೀತಿಯ ರಾಜಪೀಡೆ ಈ ಸಂಕ್ರಾಂತಿ ಫಲದಲ್ಲಿ ಸಾರ್ವತ್ರಿಕ ಫಲವನ್ನು ಗಮನಿಸಿದ್ರೆ ಈ ಸಂಕ್ರಾಂತಿಯ ಆಕೃತಿಯ ವಿಚಾರದಿಂದ ರಾಜರಿಗೆ ಅಂದರೆ ಆಳುವವರಿಗೆ ಪೀಡೆ ಬರುತ್ತೆ, ಆಳುವ ವರ್ಗಕ್ಕೆ ಪೀಡೆ ಬರುವಂಥದ್ದು, ರಾಜರ ಗದ್ದುಗೆಗಳು ಅಲುಗಾಡುವಂಥದ್ದು. ಸಂಕ್ರಾಂತಿಯ ಬಳಿಕ ಸುಮಾರು ಮುಂದಿನ ಸಂಕ್ರಾಂತಿವರೆಗೂ ಈ ಸಾರ್ವತ್ರಿಕ ಫಲ ಅನ್ವಯ ಆಗುತ್ತೆ. ಇನ್ನು ಗಾಳಿಯ ಪೀಡೆ, ಗಾಳಿ ಅಂದರೆ ಅನೇಕ ರೀತಿಯ ಚಂಡಮಾರುತಗಳು ಅಥವಾ ಮಳೆ ಬರದಂತಹ ಮಾರುತಗಳು ಅಥವಾ ಸೈಕ್ಲೋನ್ ಅಂತ ಹೇಳ್ತೀವಿ, ಅಂತಹ ಮಾರುತಗಳಿಂದ ತೊಂದರೆ ಆಗುವಂಥದ್ದು, ಹಾನಿ ಆಗುವಂಥದ್ದು. ಇನ್ನು ಹಲವಾರು ಭಾಗದಲ್ಲಿ ದುರ್ಭಿಕ್ಷ ಅಂದರೆ ಈ ಬರಗಾಲದ ಪರಿಸ್ಥಿತಿ ಉಂಟಾಗುವಂಥದ್ದು, ಮಳೆ ಬರದೆ ಗಾಳಿಯಷ್ಟೇ ಹೆಚ್ಚಾಗಿ ಆ ಗಾಳಿಯ ಪ್ರಭಾವ ಹೆಚ್ಚಾಗೋದು. ಬಿಸಿ ಗಾಳಿ ಅಥವಾ ಚಳಿ ಗಾಳಿ ಎರಡೂ ಬರುತ್ತೆ. ಈ ಒಂದು ಸಂವತ್ಸರ ಫಲದಲ್ಲಿ ಬಿಸಿ ಗಾಳಿಯ ಪ್ರಭಾವದಿಂದ ಕೆಲವೊಂದು ಭಾಗದಲ್ಲಿ ಅತಿರೇಕವಾದ ತೊಂದರೆ ಆಗುವಂಥದ್ದು, ಅದೇ ರೀತಿ ಚಳಿ ಅಥವಾ ಶೀತ ಗಾಳಿಯಿಂದ ಅನೇಕ ರೀತಿಯ ತೊಂದರೆಗೊಳ್ಳುವಂಥದ್ದು. ಇನ್ನು ಅನೇಕ ರೀತಿಯ ವ್ಯಾಧಿಗಳು, ಆಗಲೇ ಹೇಳಿದ್ದೇನೆ, ಆಕೆಯ ತಲೆ, ಮುಖ, ಬಾಯಿ, ಕಣ್ಣು ಅಥವಾ ಮೂಗು ಇವುಗಳಿಂದ ಅಲ್ಲಿ ವ್ಯಾಧಿ ಸ್ವರೂಪವನ್ನು ಹೇಳಿರ್ತಾರೆ. ಹಾಗಿರೋ ಕಾರಣ ಅನೇಕ ರೀತಿಯ ವ್ಯಾಧಿಗಳಿಗೂ ಸಹ ಕಾರಣ ಆಗುವಂತಹ ಸಾಧ್ಯತೆ ಇರುತ್ತದೆ. ಇನ್ನು ಅನೇಕ ರೀತಿಯ ಚೋರ ಭಯ ಅಂದರೆ ಈಕೆಯ ಆ ಒಂದು ವಿಶೇಷದ ಸನ್ನಿವೇಶಗಳಿಂದಾಗಿ ಈ ಜಗತ್ತಿನಾದ್ಯಂತ ಇರ್ಬೋದು ಚೋರ ಭಯ ಅಂದರೆ ಕಳ್ಳಕಾಕರ ಭಯ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಅಥವಾ ಈಗ ಚೋರ ಅಂದರೆ ರಾತ್ರಿ ಕಾಲದಲ್ಲಿ ಬೇರೆ ಬೇರೆ ಈ ಮುಖವನ್ನು ಮುಚ್ಚಿಕೊಳ್ಳುವಂಥ ಚೋರರು ಬೇಕಾಗಿಲ್ಲ. ಈಗಿನ ಯುಗಕ್ಕೆ ಅನುಗುಣವಾಗಿ ಅಥವಾ ಈಗಿನ ಒಂದು ಜೀವನ ಪದ್ಧತಿಗೆ ನಮಗೆ ಸೈಬರ್ ಕ್ರೈಮ್ ಅನ್ನೋದು ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ, ಜನ ಗೊತ್ತಿರುತ್ತೆ. ಹಾಗಾಗಿ ಆನ್ಲೈನ್ ವಂಚನೆಗಳು, ಸೈಬರ್ ಕ್ರೈಮ್ಗಳು ಅಥವಾ ಆನ್ಲೈನ್ನಲ್ಲಿ ಮಾಡುವಂಥ ಅನೇಕ ರೀತಿಯ ಭ್ರಷ್ಟಾಚಾರಗಳು ಇವೆಲ್ಲವೂ ಇರುತ್ತೆ. ಅದಕ್ಕೂ ಆ ಸ್ವರೂಪವನ್ನು ಪಡೆದೆ ಈಗಿನ ಒಂದು ಕಾಲಮಾನಕ್ಕೆ ಅನ್ನೋದು ಅಂಥವೆಲ್ಲ ಹೆಚ್ಚಾಗುತ್ತೆ. ಏನೇನು ಜನರಿಗೆ ಮೋಸ, ವಂಚನೆ, ಚೀಟಿಂಗ್ ಎಲ್ಲ ಮಾಡುವಂಥದ್ದು ಇರುತ್ತೋ ಅವೆಲ್ಲವೂ ಈ ಒಂದು ಸಂಸಾರದ ಬಳಿಕ, ಈ ಸಂಕ್ರಾಂತಿಯ ಬಳಿಕ ಹೆಚ್ಚಳ ಆಗುವಂಥದ್ದು.
ಹಾಗಾಗಿ ಈ ಒಂದು ಅನೇಕ ಗಮನದ ಫಲಗಳನ್ನು ಸಂಕ್ರಾಂತಿಯ ವಿಶೇಷವಾಗಿ ವಿಶೇಷಿಸಿದ್ದಾರೆ. ಅಷ್ಟೊಂದು ಉತ್ತಮವಾದ ಫಲಗಳು ಈ ಸಾರ್ವತ್ರಿಕವಾಗಿ ಕಂಡು ಬಂದಿಲ್ಲ. ಯಾಕಂದರೆ ಮಂದಾಕಿನಿಯ ಒಂದು ಹಂದಿ ವಾಹನ ಆಗಿರೋ ಕಾರಣ, ಆಕೆಯ ಒಂದು ದಂಡ ಆಯುಧದ ಕಾರಣ, ಆಕೆಯ ಚಿತ್ರವರ್ಣದ ಒಂದು ಆಭೂಷಣದ ಕಾರಣ ಅಲ್ಲಿ ಚಿತ್ರ ವಿಚಿತ್ರವಾದ ಘಟನೆಗಳು ಈ ಸಾಕ್ಷಿ ಆಗ್ಬೋದು. ಜೊತೆಗೆ ಅರ್ಧನಾರಿ ಪುರುಷಾಕೃತಿ ಅನ್ನೋದು ಅದು ಈ ಕಡೆಯ ಒಂದು ಯಾಕೆಂದರೆ ಅಡ್ಡಗೋಡೆಯಲ್ಲಿ ಇಟ್ಟಂತಹ ದೀಪದ ಹಾಗೆ ಆ ಕಡೆ ಒಳ್ಳೆಯದು ಇಲ್ಲ, ಆ ಕಡೆ ಕೆಟ್ಟದ್ದು ಇಲ್ಲ ಎಂಬಂಥ ಒಂದು ಅತಂತ್ರದ ಪರಿಸ್ಥಿತಿ ಪ್ರಪಂಚದ ಆದ್ಯಂತ ನಿರ್ಮಾಣ ಆಗ್ಬೋದು. ಇದು ವ್ಯಾಪಾರಕ್ಕೆ ಇರ್ಬೋದು, ರಾಜಕೀಯಕ್ಕೆ ಇರ್ಬೋದು, ಅಥವಾ ಕೌಟುಂಬಿಕ ವಿಚಾರಕ್ಕೆ ಇರ್ಬೋದು, ಅತಂತ್ರವಾದ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಜೊತೆಗೆ ಅನೇಕ ರೀತಿಯ ಜನರಿಗೆ ಸಂಕಷ್ಟಗಳ ಒಂದು ಸಾಧ್ಯತೆಗಳು ಈ ಸಂಕ್ರಾಂತಿಯ ಆಕೃತಿಯ ಫಲವಾಗಿ ಕಂಡುಬರುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಸಾರ್ವತ್ರಿಕ ಫಲದಲ್ಲಿ ಅಷ್ಟೊಂದು ಉತ್ತಮ ಚಿಂತನೆಗಳು ಸಂಕ್ರಾಂತಿಯಿಂದ ವ್ಯಕ್ತವಾಗಿಲ್ಲ. ಆದರೆ ಇಲ್ಲಿ ಕೆಲವೊಂದು ವಿಚಾರಗಳಿಗೆ ಉತ್ತಮ ಫಲವನ್ನು ಈ ಸಂಕ್ರಾಂತಿಯ ಕಾಲದ ಕುಂಡಲಿಯ ಮೂಲಕ ನಾವು ಅನ್ವೇಷಣೆ ಮಾಡೋಂದರೆ, ಆ ಕುಂಡಲಿಯ ಫಲವಾಗಿ ಏನು ಹೇಳುತ್ತೆ ಅಂದರೆ, ಈ ಬಾರಿಯ ಒಂದು ಸಂಕ್ರಾಂತಿಯ ಫಲದಲ್ಲಿ ಅಲ್ಲಿ ಸೂರ್ಯನು ಪ್ರವೇಶಿಸುವಂಥ ರಾಶಿಯ ಕಾಲದಲ್ಲಿ ಅಲ್ಲಿ ಶುಕ್ರನು ಸ್ಥಿತನಾಗಿರುವಂಥದ್ದು ಮಕರದಲ್ಲಿ. ಅದೇ ರೀತಿ ಶನಿ ಮಹಾರಾಜರು ಗುರುವಿನ ಒಂದು ರಾಶಿಯಾದ ಮೀನದಲ್ಲಿ ಇರುವಂಥದ್ದು, ಇನ್ನು ಗುರು ಮಹಾರಾಜರು ಅಲ್ಲಿ ಮಿಥುನದಲ್ಲಿ ವಿಕ್ರಿಯಾಗಿರುವಂಥದ್ದು, ಕೇತು ಸಿಂಹದಲ್ಲಿ ಇರುವಂಥದ್ದು, ಚಂದ್ರನು ಈ ಬಾರಿ ಅಲ್ಲಿ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಆತನು ಅಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇರುವಂಥದ್ದು, ಬುಧನು ಮತ್ತು ಮಂಗಳರು ಅಲ್ಲಿ ಧನು ರಾಶಿಯಲ್ಲಿ ಗುರುಕ್ಷೇತ್ರದಲ್ಲಿ ಇರುವಂಥದ್ದು ಇವೆಲ್ಲ ನಡೆಯುತ್ತೆ. ಹಾಗೆ ಇವೆಲ್ಲದರ ಪರವಾಗಿ ಕೆಲವೊಂದು ವ್ಯಾಪಾರ ಉದ್ಯಮಗಳು ಚೇತರಿಕೆ ಆಗ್ಬೋದು. ವಿಶೇಷವಾಗಿ ಯಾವುದು ಶೈಕ್ಷಣಿಕ ಕ್ಷೇತ್ರ ಅಥವಾ ವಿದ್ಯಾಕ್ಷೇತ್ರ ಅಂತ ಹೇಳ್ತೇವೆ, ಆ ಎಜುಕೇಷನ್ ಫೀಲ್ಡು, ಸ್ಕೂಲು, ಕಾಲೇಜು ಅಥವಾ ಶೈಕ್ಷಣಿಕ ರಂಗಕ್ಕೆ ಸಂಬಂಧಿತವಾದ ಚಟುವಟಿಕೆಗಳು ಸ್ವಲ್ಪ ಗರಿಗೆದರುತ್ತವೆ, ಅವೆಲ್ಲ ಚೆನ್ನಾಗಾಗುತ್ತೆ. ಇನ್ನು ಬ್ಯಾಂಕಿಂಗು, ಫೈನಾನ್ಸು ಅಥವಾ ಇನ್ನಿತರ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ಸ್ವಲ್ಪ ಗರಿಗೆದರುತ್ತೆ. ಇನ್ನು ಈಗಿನ ಒಂದು ಕಾಲಮಾನದಲ್ಲಿ ಅಲ್ಲಿ ರಾಹು ಕುಂಭದಲ್ಲಿ ಇರುವಂಥದ್ದು, ಜೊತೆಗೆ ಕೇತುವು ಸಿಂಹದಲ್ಲಿ ಇರುವಂಥದ್ದು, ಇವೆಲ್ಲವೂ ಈ ಸಾಫ್ಟ್ವೇರು ಅಥವಾ ಕಂಪ್ಯೂಟರ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳು ಸ್ವಲ್ಪ ಗರಿಗೆದರುವಂಥದ್ದು. ಹಾಗೆಯೇ ಈ ಫ್ಯಾನ್ಸಿ ಬಟ್ಟೆ ಬರೆ ಮುಂತಾದ ಉದ್ಯಮಗಳೆಲ್ಲ ಇರ್ತವೆ, ಅವೆಲ್ಲವೂ ಸ್ವಲ್ಪ ಅವಾಗ ಚೇತರಿಕೆ ಇರುತ್ತೆ. ಹಾಗಾಗಿ ಅಂತಹ ಉದ್ಯಮಗಳಿಗೆ ಸ್ವಲ್ಪ ಚೇತರಿಕೆ ಇರುತ್ತೆ. ಇನ್ನು ಆಹಾರ ಉದ್ಯಮ ಅಥವಾ ಇನ್ನಿತರ ಕೆಲವು ಆಹಾರ ಸಂಸ್ಕರಣಾ ಉದ್ಯಮ, ಹೋಟೆಲು, ಮುಂತಾದವೆಲ್ಲ ಇದ್ದರೆ ಅವಕ್ಕೆ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ಆಗಲೇ ಹೇಳಿದಂತೆ ಚಿನ್ನ, ಬೆಳ್ಳಿ ಮತ್ತು ಲೋಹ ಅಥವಾ ಗಣಿಗಾರಿಕೆ ಅಥವಾ ಲೋಹ ಮತ್ತು ಮೆಟಲ್ಗೆ ಸಂಬಂಧಪಟ್ಟ ಇವೆಲ್ಲವೂ ತುಂಬ ದುಬಾರಿಯಾಗಿ ಆ ಒಂದು ಕ್ಷೇತ್ರದ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಲಾಭದ ಹೆಚ್ಚಳ ಖಂಡಿತ ಆಗುವಂಥ ಸಾಧ್ಯತೆ ಈ ಸಂಕ್ರಾಂತಿ ಫಲದಲ್ಲಿ ಕಂಡುಬರುತ್ತೆ. ಇನ್ನು ಉದ್ಯೋಗಿಗಳ ವಿಚಾರವಾಗಿ ಕಂಡುಬಂದಾಗ ಸಾಮಾನ್ಯವಾಗಿ ವೈಟ್ ಕಾಲರ್ ಜಾಬ್ ಅಂತ ಏನಿರುತ್ತೆ ಅವುಗಳಿಗೆ ಈ ವರ್ಷ ಸಂಕ್ರಾಂತಿ ಫಲದಲ್ಲಿ ಸ್ವಲ್ಪ ಭದ್ರತೆ ಬರ್ಬೋದು. ಅವರಿಗೆ ಹಿಂದೆ ಇದ್ದಂಥ ಅಭದ್ರತೆ ಸ್ವಲ್ಪ ನಿವಾರಣೆಯಾಗಿ ಸ್ವಲ್ಪ ಸ್ಟೇಬಿಲಿಟಿ ಬರುವಂಥದ್ದು. ಉದಾಹರಣೆಗೆ ಈ ಸಾಫ್ಟ್ವೇರ್ ಫೀಲ್ಡ್ ಇರ್ಬೋದು, ಹಾರ್ಡ್ವೇರ್ ಫೀಲ್ಡ್ ಇರ್ಬೋದು, ಅಥವಾ ಕಂಪ್ಯೂಟರು, ಎಲೆಕ್ಟ್ರಾನಿಕ್ ಮಾಧ್ಯಮ ಮುಂತಾದ ಕ್ಷೇತ್ರಗಳಿಗೆ ಸ್ವಲ್ಪ ಮಟ್ಟಿಗೆ ಈ ಸ್ಥಿರತೆ ಬರುವಂಥ ಸಾಧ್ಯತೆ ಸಂಕ್ರಾಂತಿ ಫಲದಲ್ಲಿ ಬರುತ್ತೆ. ಇನ್ನು ಶ್ರಮಜೀವಿಗಳಿಗೆ ಸ್ವಲ್ಪ ಕಷ್ಟ ಜಾಸ್ತಿ ಬರ್ಬೋದು. ಶ್ರಮಜೀವಿಗಳಂದರೆ ಇಲ್ಲಿ ಬೇರೆ ಬೇರೆ ರೀತಿಯ ಇಂಡಸ್ಟ್ರಿ, ಕೈಗಾರಿಕೆ, ಫ್ಯಾಕ್ಟ್ರಿ ಮುಂತಾದ ಅಥವಾ ರೈತಾಪಿ ವರ್ಗದವರು, ಇವರಿಗೆಲ್ಲ ಸ್ವಲ್ಪ ಸವಾಲು ಮತ್ತು ಸಂಕಷ್ಟಗಳು ಜಾಸ್ತಿ ಇರ್ತದವ. ರೈತಾಪಿ ವರ್ಗದವರಿಗೆ ಕೆಲವೊಮ್ಮೆ ಅತಿವೃಷ್ಟಿ ಅನಾವೃಷ್ಟಿಯಿಂದಲೂ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಒಂದು ಪರಿಸ್ಥಿತಿಗಳು ರೈತಾಪಿ ವರ್ಗದವರಿಗೆ, ಕೃಷಿಕರಿಗೆ ನಿರ್ಮಾಣ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಸಂಕ್ರಾಂತಿ ಫಲದಲ್ಲಿ. ಇವೆಲ್ಲವೂ ಈ ಮಕರ ಸಂಕ್ರಾಂತಿಯ ಸಾರ್ವತ್ರಿಕ ಫಲವನ್ನು ಗಮನಿಸಲಾಗಿದೆ. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಅಂತ ಗಮನಿಸೋಣ. ಈ ರಾಶಿಗಳ ಪರಿಣಾಮದಲ್ಲಿ ಎರಡು ವಿಧ ಇದೆ. ಒಂದು ಸಂಕ್ರಾಂತಿಯಿಂದ ಮುಂದಿನ ಒಂದು ತಿಂಗಳಿನವರೆಗೆ, ಅಂದರೆ ಮುಂದಿನ ಈ ಕುಂಭ ಸಂಕ್ರಾಂತಿವರೆಗೆ ಆಗುವಂಥ ಒಂದು ತಿಂಗಳಿನ ತಾತ್ಕಾಲಿಕ ಫಲವು, ಜೊತೆಗೆ ದೀರ್ಘಕಾಲ ಅಂದರೆ ಮುಂದಿನ ಮಕರ ಸಂಕ್ರಾಂತಿ ಬರೋ 1 ವರ್ಷದವರೆಗಿನ ಫಲವು ಸಹ ಇಲ್ಲಿ ವ್ಯಕ್ತವಾಗುತ್ತೆ. ಹಾಗಾಗಿ ಎಲ್ಲ ರಾಶಿಗಳು ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ನಿಮಗೆ ಈ ತಾತ್ಕಾಲಿಕ ಫಲ ಬೇರೆ ಇರುತ್ತೆ. ಉದಾಹರಣೆಗೆ ಕೆಲವೊಂದು ರಾಶಿಗೆ ತಾತ್ಕಾಲಿಕ ಫಲ ಉತ್ತಮ ಬಂದರೂ ದೀರ್ಘಕಾಲದ ಪರಿಣಾಮ ಅಷ್ಟು ಉತ್ತಮ ಬಂದಿರೋದಿಲ್ಲ. ಕೆಲವು ರಾಶಿಗೆ ಎರಡೂ ಕಾಲದಲ್ಲಿ ಉತ್ತಮ ಫಲ ಬಂದಿರುತ್ತೆ. ಹಾಗೆ ಇದನ್ನು ಒಂದು ವಿಭಾಗವನ್ನು ಗಮನಿಸಿಕೊಂಡು ನೀವೀಗ ಅದನ್ನು ಅನ್ವಯ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಈ ಸಂಕ್ರಾಂತಿ ಫಲದಲ್ಲಿ ಕೆಲವರಿಗೆ ಸಂಕಷ್ಟ ಅಥವಾ ಆಪತ್ತು ಅಂತ ಬಂದಿರೋ ಅವರಿಗೆ ಬೇರೆ ಯುಗಾದಿ ಫಲದಲ್ಲಿ ಸಹ ಒಳ್ಳೇದು ಬಂದಿರೋ, ಆವಾಗ ಯಾವುದು ಒಳ್ಳೇದು ಬರುತ್ತೋ ಅದನ್ನು ಅನ್ವಯಿಸ್ಕೊಳ್ಬೇಕು. ಅಥವಾ ಕೆಲವೊಂದು ಗೋಚಾರದಲ್ಲಿ ನಿಮಗೆ ಬಹಳ ಶುಭ ಫಲಗಳು ಆಗುವಂತಿರುತ್ತೆ, ಅದು ತಾತ್ಕಾಲಿಕವಾದ ಗೋಚಾರದಲ್ಲಿ ಬೇರೆ ಬೇರೆ ಪ್ರತ್ಯೇಕ ವಿಧದಲ್ಲಿ ಹೇಳಲ್ಪಡುತ್ತದೆ. ಅದನ್ನು ಗಮನಿಸಿಕೊಂಡು ಅನ್ವಯ ಮಾಡಿಕೊಳ್ಳುವಂಥದ್ದು. ಇನ್ನು ಇಲ್ಲಿ ಕೆಲವು ವಿಚಾರಗಳಿಗೆ ಪರಿಹಾರಾದಿಗಳು ಏನು ಅಂತ ಹೇಳಿದ್ರೆ ಕೊನೆಯ ಭಾಗದಲ್ಲಿ ಹೇಳ್ತೇನೆ. ಯಾರ್ಯಾರಿಗೆ ದೋಷಗಳು ಇರೋದು ಅದನ್ನು ಪ್ರತ್ಯೇಕವಾಗಿ ಒಂದೊಂದು ರಾಶಿಗೆ ಅಷ್ಟೇ ಹೇಳೋದಿಲ್ಲ, ಎಲ್ಲದು ಸಾರ್ವತ್ರಿಕವಾಗಿ ಒಂದೇ ರೀತಿಯ ಪರಿಹಾರಾದಿಗಳು ಅಥವಾ ಪೂಜಾದಿಗಳು ಇರ್ತವೆ, ಅದನ್ನು ಕೊನೆಗೆ ಗಮನಿಸ್ಕೋಬೋದು. ಮೊದಲನೇದಾಗಿ ಮೇಷರಾಶಿಗೆ ಈ ಒಂದು ಸಂಕ್ರಾಂತಿಯ ತಾತ್ಕಾಲಿಕ ಫಲ ಅಂದರೆ
ಈ ನಿಮಗೆ ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಅಷ್ಟೇ ತಾತ್ಕಾಲಿಕ ಫಲ ಅನ್ವಯವಾಗುವಂಥದ್ದು. ಆ ತಾತ್ಕಾಲಿಕ ಫಲ ಉತ್ತಮವಾಗಿ ಬಂದಿವೆ. ಮೇಷರಾಶಿಗೆ ತಾತ್ಕಾಲಿಕ ಫಲದಲ್ಲಿ 1 ತಿಂಗಳ ಮಟ್ಟಿನ ಫಲದಲ್ಲಿ ಉತ್ತಮವಾಗಿ ಬಂದಿವೆ. ಇದರಲ್ಲಿ ನಿಮಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಅಥವಾ ನಿಮ್ಮ ಏನಾದರೂ ಹಣಕಾಸಿಗೆ ಸಂಬಂಧಪಟ್ಟದ್ದು, ಭೂಮಿ ವ್ಯವಹಾರ ಇರ್ಬೋದು, ಅದೆಲ್ಲವೂ ಚೆನ್ನಾಗಿ ಸಿದ್ಧಿಯಾಗುತ್ತೆ. ವಿಶೇಷವಾಗಿ ರಾಜಕೀಯದಲ್ಲಿರೋರು ಅಥವಾ ಈ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನು ಮಾಡೋರು ಅಥವಾ ಸರ್ಕಾರಕ್ಕೆ ಏನೋ ಸಪ್ಲೈಗಳನ್ನು ಮಾಡೋರು ಅಂಥವರಿಗೆ ಹೊಸ ಅವಕಾಶಗಳು ಬರ್ಬೋದು. ಜೊತೆಗೆ ಉದ್ಯೋಗ ಹುಡುಕೊಂಡರಿಗೆ ಉದ್ಯೋಗದ ಅವಕಾಶ ನಮಗೆ ಫೆಬ್ರವರಿ ಅಂದರೆ ಜನವರಿ ಮತ್ತು ಫೆಬ್ರವರಿ 15ರವರೆಗೆ ಅನ್ವಯ ಆಗುವಂಥದ್ದು ಅದೆಲ್ಲ ಸ್ವಲ್ಪ ಉತ್ತಮವಾಗಿ ಬಂದಿವೆ. ಜೊತೆಗೆ ಕಾರ್ಯಸಿದ್ಧಿ ಆಗುವಂಥದ್ದು, ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಬಿಡುವಂಥದ್ದು, ಹಣದ ಹರಿವು ಚೆನ್ನಾಗಿ ಆಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳು ಈ 1 ತಿಂಗಳ ಮಟ್ಟಿಗೆ ಸ್ವಲ್ಪ ನಿಮಗೆ ಚೇತರಿಕೆ ಆದಂತೆ ಭಾಸ ಆಗುತ್ತೆ. ಜೊತೆಗೆ ದೊಡ್ಡ ಮೊತ್ತದ ಹಣದ ಒಂದು ವ್ಯವಹಾರಗಳು ಈಗ ಆಗ್ಬೋದು. ಆರೋಗ್ಯ ಸುಧಾರಣೆ ಆಗುತ್ತೆ. ಮನೆಯಲ್ಲಿ ಈ ಮಹಿಳೆಯರು ಗೃಹಿಣಿಯರು ಮೇಷರಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆಯ ಒಂದು ಪರಿಣಾಮ ನಿಮಗೆ ಇರುತ್ತೆ. ಆದರೆ ಇಲ್ಲಿ ಎರಡನೇ ವಿಚಾರ ಅಂದರೆ ನಿಮಗೆ ದೀರ್ಘಕಾಲೀನ ಪರಿಣಾಮ ಸಂಕ್ರಾಂತಿಯಿಂದ ಒಳ್ಳೆಯದು ಬಂದಿಲ್ಲ. ಅದನ್ನು ಗಮನದಲ್ಲಿಟ್ಕೊಳ್ಳಿ. 1 ತಿಂಗಳ ಮಟ್ಟಿಗೆ ಮಾತ್ರ ಈ ಸಂಕ್ರಾಂತಿಯ ಫಲ ನಿಮಗೆ ಒಳ್ಳೆಯದಾಗಿದೆ. ಉಳಿದ 11 ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ವೈರುಧ್ಯದ ಘಟನೆಗಳು, ವೈಚಿತ್ರ್ಯಗಳು ಜರುಗ್ಬೋದು. ಅಲ್ಲಿ ಆದಾಯದಲ್ಲಿ ಕೊರತೆ, ಖರ್ಚುಗಳು ಹೆಚ್ಚಳಾಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಕಷ್ಟ ನಷ್ಟಗಳು ಹೆಚ್ಚಳಾಗುವಂಥದ್ದು, ಆರೋಗ್ಯ ಸಮಸ್ಯೆ ನಿಮಗೂ ಬರ್ಬೋದು ಮೇಷರಾಶಿಯವರಿಗೂ. ಜೊತೆಗೆ ನಿಮ್ಮ ಅವಲಂಬಿತರು ಅಂದರೆ ನಿಮ್ಮ ಮನೆ ಮಂದಿಗೂ ಸಹ ಬರ್ಬೋದು. ಯಾಕಂದರೆ ಗಂಡನಿಗೆ ಮೇಷರಾಶಿ ಇದ್ದರೆ ಹೆಂಡತಿಗೂ ಮಕ್ಕಳಿಗೂ ಬರ್ಬೋದು, ಅಥವಾ ಮಕ್ಕಳಿಗಿದ್ರೆ ತಂದೆ ತಾಯಿಗೂ ಬರ್ಬೋದು. ಈ ರೀತಿ ನಿಮ್ಮ ಅವಲಂಬಿತರು ಅಥವಾ ಮನೆಯ ವ್ಯಕ್ತಿಗಳಿಗೆ ಸಹ ಆರೋಗ್ಯ ಸಮಸ್ಯೆ ಬರ್ಬೋದು. ಹಣಕಾಸಿನ ಖರ್ಚು, ಔಷಧಕ್ಕೆ, ಆಸ್ಪತ್ರೆಗೆ ಅಥವಾ ಇನ್ನಿತರ ಮೂಲಗಳಿಗೆ ಖರ್ಚಾಗುವಂಥದ್ದು. ಜೊತೆಗೆ ಯಾವುದೇ ಯಂತ್ರ ಉಪಕರಣ ಇತ್ಯಾದಿಗಳ ಕೆಟ್ಟು ಹೋಗುವಂಥದ್ದು, ಪ್ರಯಾಣದಲ್ಲಿ ವಿಘ್ನಗಳು ಬರ್ಬೋದು, ಅಥವಾ ಯಾತ್ರೆಗಳಲ್ಲಿ ಏನಾದರೂ ತೊಡಕುಗಳು ಅಥವಾ ಅಪಘಾತಗಳು ಆಗುವಂಥದ್ದು ಮುಂತಾದವೆಲ್ಲ ಸ್ವಲ್ಪ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಇಲ್ಲಿ ನಿಮಗೆ ವಿಪರೀತ ಖರ್ಚುಗಳು ಅಂದರೆ ನೀವು ಊಹೆ ಮಾಡಿದಷ್ಟು ಹಣದ ಖರ್ಚಾಗುವಂಥದ್ದು, ಜೊತೆಗೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಗಳನ್ನು ತೀರಿಸುವಂಥದ್ದು ಕಷ್ಟ ಆಗುವಂಥದ್ದು, ಸಾಲಗಾರರ ಕಾಟ ನಿಮಗೆ ಕಾಡುವಂಥದ್ದು ಇವೆಲ್ಲ ಬರ್ಬೋದು. ಇದೇ ಕಾಲದಲ್ಲಿ ನಿಮಗೆ ಗೊತ್ತಿರುವಂತೆ ನಿಮಗೆ ಸಾಡೆಸಾತಿಯ ಒಂದು ಪೀಕ್ ಅಂದರೆ ಒಂದು ಹೆಚ್ಚಿನ ಒಂದು ಅಂಶವು ನಿಮಗೆ ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಇದೇ ಮಾರ್ಗಕ್ಕೆ ಅನುಗುಣವಾಗಿ ಮಕರ ಸಂಕ್ರಾಂತಿಯ ಫಲದಲ್ಲಿ ಶನಿ ಮಹಾರಾಜರು ಇನ್ನಷ್ಟು ತೀಕ್ಷ್ಣವಾದ ಪರೀಕ್ಷೆಗಳನ್ನು ನಿಮಗೆ ಈ ಸಂಕ್ರಾಂತಿಯ ಬಳಿಕ ಇನ್ನಷ್ಟು ಮಾಡಲಿದ್ದಾರೆ. ಹಾಗಾಗಿ ಮಕರ ರಾಶಿಯಲ್ಲಿ ಸೂರ್ಯ ಭಗವಾನರು ಪ್ರವೇಶಿಸಿದ ಕ್ಷಣದಿಂದ ನಿಮಗೆ ಸಾರ್ವತ್ರಿಕ ಫಲದಲ್ಲಿ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಅನೇಕ ರೀತಿಯ ಏರುಪೇರುಗಳು, ಜೊತೆಗೆ ಅಹಿತಕರವಾದ ಘಟನೆಗಳು, ಜೊತೆಗೆ ದಾಯಾದಿ ಕಲಹ ಅಂದರೆ ನಿಮ್ಮ ಸಹೋದರ ವರ್ಗದಲ್ಲೋ ಕುಟುಂಬ ವರ್ಗದಲ್ಲೋ ದಾಯಾದಿ ಕಲಹಗಳು ಬರ್ಬೋದು, ಆಸ್ತಿ ವಿವಾದಗಳು ಬರುವಂಥದ್ದು, ಪತಿ ಪತ್ನಿಯರ ಬಾಂಧವ್ಯ ಸಹ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಹಾಗಾಗಿ ಮೇಷರಾಶಿಯವರು ಈ ಒಂದು ಸಂಕ್ರಾಂತಿಯ ಬಳಿಕ ಅಥವಾ ಸಂಕ್ರಾಂತಿಯ ಫಲದ ಬಳಿಕ ಸ್ವಲ್ಪ ತನು ಮನ ಧನದ ಒಂದು ಎಚ್ಚರಿಕೆ ಇರಬೇಕು. ಯಾವುದೇ ರೀತಿಯ ಒಂದು ಅಚಾತುರ್ಯದ ಘಟನೆಗಳಿಗೆ, ಆತುರ ನಿರ್ಧಾರಗಳಿಗೆ ಅಥವಾ ಅಪರಿಚಿತ ವ್ಯಕ್ತಿಗಳಿಂದ ಏನಾದರೂ ದೊಡ್ಡ ಮೊತ್ತದ ಏನಾದರೂ ವಹಿವಾಟುಗಳನ್ನು ಮಾಡಲಿಕ್ಕೆ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ವಿದ್ಯಾರ್ಥಿ, ಯುವಕರು, ಸಾಧಕರು ಹಾಗೆ ಈ ವರ್ಷದಲ್ಲಿ ನಿಮ್ಮ ಪ್ರಯತ್ನ ಬಲ ಜಾಸ್ತಿ ಬೇಕಾಗುತ್ತೆ. ನನಗೆ ಆವಾಗ 90 ಬಂತು, 90 ಬಂತು ಅಥವಾ 100 ಬಂತು ಅನ್ನೋದು ನಿಮ್ಮ ಊಹೆ ಇರುತ್ತೆ. ಆದರೆ ಕೆಲವೊಂದು ನಿಮ್ಮ ಅತಿಯಾದ ಆತ್ಮವಿಶ್ವಾಸದಿಂದ ಅಥವಾ ನಿಮ್ಮ ಒಂದು ಅಸಡ್ಡೆ ಆಲಸ್ಯದಿಂದ, ಯಾಕಂದರೆ ಯಾವಾಗ ಸಾಡೆಸಾತಿ ಪ್ರಭಾವ ಇರುತ್ತೆ, ಜೊತೆಗೆ ಸಂಕ್ರಾಂತಿ ಫಲ ವ್ಯತಿರಿಕ್ತ ಇರುತ್ತೆ, ಆವಾಗ ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದಂತೆ ಸೋಮಾರಿತನ, ಆಲಸ್ಯ ಇವೆಲ್ಲ ಬರುತ್ತೆ. ಹಾಗೆ ಅವನ್ನೆಲ್ಲ ಮೆಟ್ಟಿ ನಿಂತು ನೀವು ಅಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಬೇಕು, ಶ್ರಮವೂ ಜಾಸ್ತಿ ಬೇಕು. ಹಾಗಾಗಿ ನಿಮ್ಮ ಊಹೆಗೆ ಅಷ್ಟು ಅಂಕಗಳು ಅದಕ್ಕಿಂತ ಕಡಿಮೆನೇ ಸಿಗ್ಬೋದು. ಹಾಗಾಗಿ ಹೆಚ್ಚಿನ ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಬೇಕಾಗುತ್ತೆ. ವ್ಯಾಪಾರ ಉದ್ಯಮಿಗಳು ಹಾಗೆ ಈ ವರ್ಷದಲ್ಲಿ ಸ್ವಲ್ಪ ಜಾಗರೂಕರಾಗಬೇಕು. ಯಾವುದೇ ಒಂದು ವಸ್ತುವನ್ನು ಸ್ಟಾಕ್ ಮಾಡುವಾಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತುವನ್ನು ಕೊಂಡುಕೊಳ್ಳೋಗಿರಬೇಕು, ಅದರ ಒಂದು ಹಿನ್ನೆಲೆ ಮುನ್ನೆಲೆ ತಿಳಿದುಕೊಂಡು ನೀವು ಮಾಡಬೇಕಾಗತ್ತೆ. ಯಾಕಂದರೆ ನೀವು ಸ್ಟಾಕ್ ಮಾಡಿದ ವಸ್ತುವಿನ ಬೆಲೆ ಕುಸಿಬೋದು, ಅಥವಾ ನಿಮ್ಮಲ್ಲಿ ಇರೋದಂಥ ವಸ್ತುಗಳ ಬೆಲೆ ಜಾಸ್ತಿ ಆಗ್ಬೋದು, ಅಥವಾ ನೀವು ಮಾಡಿದಂಥ ಯಾವುದೇ ಒಂದು ವಸ್ತು ಅದು ತನ್ನತಕ್ಕೆ ಹಾಳಾಗಿ ನಷ್ಟವಾಗಿ ಹೋಗ್ಬೋದು. ಈ ರೀತಿ ಎಲ್ಲ ವರ್ಗದವರು ಮೇಷರಾಶಿಯವರು ಸಂಕ್ರಾಂತಿಯ ಫಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಕೊನೆಗೆ ಹೇಳತಕ್ಕಂಥ ದೇವತಾ ಪ್ರಾರ್ಥನೆ ಅಥವಾ ದಾನ ಧರ್ಮಾದಿ ಮಾರ್ಗಗಳನ್ನು ಅನುಸರಿಸಬೇಕಾಗತ್ತೆ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ಒಂದು ಸಂಕ್ರಾಂತಿಯ ತಾತ್ಕಾಲಿಕ ಫಲ ಸಾಮಾನ್ಯ ಎಂದು ಬಂದಿದೆ. ತಾತ್ಕಾಲಿಕ ಫಲದಲ್ಲಿ ನಿಮಗೆ ಅಷ್ಟೇನು ಉತ್ತಮ ಅಂತ ಬಂದಿಲ್ಲ. ತಾತ್ಕಾಲಿಕ ಅಂದರೆ 1 ತಿಂಗಳ ಮಟ್ಟಿನ ಫಲ ಅಷ್ಟೇನು ಉತ್ತಮ ಅಂತ ಬಂದಿಲ್ಲ. ಆದರೆ ನಿಮಗೆ ದೀರ್ಘಕಾಲೀನ ಫಲದಲ್ಲಿ ಬಹಳ ಅತ್ಯುತ್ತಮವಾದ ಫಲ ಬಂದಂಥ ರಾಶಿ ಕೆಲವೇ ರಾಶಿಗಳಲ್ಲಿ ವೃಷಭ ರಾಶಿಯು ಒಂದಾಗಿರುತ್ತೆ. ಹಾಗಾಗಿ ಅತ್ಯುತ್ತಮ ಫಲ ಬರುವಂಥ ಒಂದು ನಿಮಗೆ ದೀರ್ಘಕಾಲೀನ ಅತ್ಯುತ್ತಮ ಫಲದಲ್ಲಿ ರವಿಯು ಲಾಭವನ್ನು, ಜಯವನ್ನು, ಸುಖವನ್ನು, ಸದೃಢತೆಯನ್ನು ಕೊಡಲಿದ್ದಾನೆ. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ಉದ್ಯೋಗಸ್ಥರಿಗೆ ಉದ್ಯೋಗ ಹೆಚ್ಚಿನ ಉದ್ಯೋಗ ಮೊತ್ತದ ಸಿಗುವಂಥದ್ದು, ಜೊತೆಗೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದು, ಇಂಡಸ್ಟ್ರಿ ಕೈಗಾರಿಕೆ ಅವರಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥದ್ದು. ಈ ರೀತಿ ಎಲ್ಲ ವರ್ಗದ ವೃಷಭ ರಾಶಿಯವರಿಗೆ ಸಂಕ್ರಾಂತಿಯ ಸಾರ್ವತ್ರಿಕ ಫಲದಲ್ಲಿ ಅಥವಾ ವರ್ಷದ ಫಲದಲ್ಲಿ ಮುಂದಿನ ಸಂಕ್ರಾಂತಿವರೆಗೂ ಭಾಳ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು. 100ಕ್ಕೆ ಸುಮಾರು 80 ಭಾಗದಷ್ಟು ನಿಮಗೆ
ಉತ್ತಮ ಫಲಗಳು ಈ ಒಂದು ರವಿ ಸಂಕ್ರಾಂತಿಯಿಂದ ನಿಮಗೆ ವೃಷಭ ರಾಶಿಯವರಿಗೆ ಕಂಡು ಬರುತ್ತೆ. ಅಲ್ಲಿ ಆಯಾ ವ್ಯಯ ಅನ್ನೋ ಒಂದು ಲೆಕ್ಕಾಚಾರ ಬರುತ್ತೆ. ಆಯಾ ವ್ಯಯದಲ್ಲಿ ನಿಮಗೆ ಆದಾಯ ಹೆಚ್ಚು, ವ್ಯಯ ಅಂದರೆ ಖರ್ಚುಗಳು ಕಡಿಮೆ, ಅಂದರೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಬರುವಂಥ ಸಾಧ್ಯತೆ ಈ ಒಂದು ಸಂವತ್ಸರದಲ್ಲಿರುತ್ತೆ. ಆದರೆ ತಾತ್ಕಾಲಿಕ ಫಲದಲ್ಲಿ ನಿಮಗೆ ಕೆಲವೊಮ್ಮೆ ಅತೃಪ್ತಿ ಆಗುವಂಥದ್ದು, ಹತಾಶೆ ಆಗುವಂಥದ್ದು, ಬಂಧುಗಳ ಜೊತೆಗೆ ವೈಮನಸ್ಸು ಬರುವಂಥ ತಾತ್ಕಾಲಿಕ ಅಂದರೆ ಈ ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ನಿಮಗೆ ಇಷ್ಟವಿಲ್ಲದ ವ್ಯಕ್ತಿಗಳ ಜೊತೆಗೆ ನೀವು ಬೆರೆಯುವಂಥ ಅವಕಾಶ ಬರುವಂಥದ್ದು, ಜೊತೆಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡುವಂಥದ್ದು, ಜೊತೆಗೆ ಮನಸ್ಸಿಗೆ ಏನಾದರೂ ಇತರರ ಮಾತುಗಳನ್ನು ಚುಚ್ಚು ಮಾತುಗಳಿಂದ ಬೇಜಾರಾಗುವಂಥ ಘಟನೆಗಳು, ಜೊತೆಗೆ ಅತೃಪ್ತಿ ಕಾಡುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯ ಒಂದು ಅನುಭವ ಬರುವಂಥದ್ದು ಇವೆಲ್ಲ ಆಗ್ಬೋದು. ಅಂದರೆ ತಾತ್ಕಾಲಿಕವಾದ ಮಿಶ್ರ ಫಲ ಅಷ್ಟೇ ಇದು, ಜನವರಿ 14ರಿಂದ ಫೆಬ್ರವರಿ 14. ಆದರೆ ನಿಮಗೆ ಆ ಒಂದು ದೀರ್ಘಕಾಲೀನ ಫಲದಲ್ಲಿ ಎಲ್ಲ ವಿಚಾರದಲ್ಲಿ ಉತ್ತಮ ಫಲ ಇದೆ. ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಹಣಕಾಸಿನ ಸ್ಟೆಬಿಲಿಟಿಗಳು ಚೆನ್ನಾಗಿ ಆಗುವಂಥದ್ದು, ಜೊತೆಗೆ ದೂರ ಒಂದು ಕನಸುಗಳು, ಯಾವುದಾದ್ರು ಕನಸುಗಳು ನನಸರು, ಉದಾಹರಣೆಗೆ ಉದ್ಯೋಗ ಸಿಗುವಂಥದ್ದು, ವಿದೇಶಕ್ಕೆ ಹೋಗಬೇಕಾಗೋದು, ಸಂತಾನ ಅಥವಾ ಪುತ್ರಸಭೆ ಆಗುವಂಥದ್ದು, ಇದೇ ರೀತಿ ಯಾವುದೇ ರೀತಿಯ ನಿಮ್ಮ ಒಂದು ಮನೆ ಭೂಮಿ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದು ಇತ್ಯಾದಿ ಕನಸುಗಳು ನನಸಾಗಲಿಕ್ಕೆ ಈ ಬಾರಿಯ ಸಂಕ್ರಾಂತಿ ವೃಷಭ ರಾಶಿಗೆ ಬಹಳ ಪೂರಕವಾಗಿದೆ. ಜೊತೆಗೆ ಇದಕ್ಕೆ ಅನುಕೂಲವಾಗಿ ಇಲ್ಲಿ ಶನಿ ಮಹಾರಾಜರು ಇರ್ಬೋದು, ಗುರು ಮಹಾರಾಜರು ಇರ್ಬೋದು, ಅಥವಾ ಇನ್ನಿತರ ದೀರ್ಘಕಾಲ ಒಂದು ಚರಿವಂಥ ಗ್ರಹಗಳ ಬೆಂಬಲ ನಿಮಗೆ ಬಹಳ ಉತ್ತಮವಾಗಿರುತ್ತೆ. ಸಂಕ್ರಾಂತಿಯ ಪರ್ವಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳು ದೀರ್ಘಕಾಲದಲ್ಲಿ ಪರಿಣಾಮದಲ್ಲಿ ಕೊಡಲಿವೆ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈಗ ತಾತ್ಕಾಲಿಕ ಒಂದು ತಿಂಗಳ ಮಟ್ಟಿನ ಅಡ್ಡ ಪರಿಣಾಮಕ್ಕೆ ನೀವು ಅಷ್ಟೊಂದು ಚಿಂತೆ ಆಗಬೇಕಾಗಿಲ್ಲ. ನಿಮಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ದೇವತಾ ಶ್ಲೋಕ, ಪ್ರಾರ್ಥನೆ, ದಾನ ಧರ್ಮಗಳನ್ನು ಅನುಸರಣೆ ಮಾಡ್ಬೋದು ವೃಷಭದವರು. ಇನ್ನು ಮಿಥುನ ರಾಶಿಗೆ ಈ ಒಂದು ಸಂಕ್ರಾಂತಿಯ ದೀರ್ಘಕಾಲೀನ ಪ್ರಭಾವ ಬಹಳ ಉತ್ತಮವಾಗಿ ಖಂಡಿತ ಇದೆ. ನೀವು ಯಾವುದೇ ಆತಂಕ, ಚಿಂತೆ, ಭಯ ಪಡುವಂಥದ್ದಿಲ್ಲ. ಆದರೆ ತಾತ್ಕಾಲಿಕ ಪ್ರಭಾವ ನಿಮಗೆ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಅಷ್ಟಮದಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಆಗುವಂತಹ ರವಿಯ ಪರಿವರ್ತನೆಗೆ ಜನವರಿ 14ರಿಂದ ಈ ತಿಂಗಳ ಒಂದು ಫೆಬ್ರವರಿ 14ರವರೆಗೂ ನಿಮಗೆ ಸ್ವಲ್ಪ ಮಟ್ಟಿಗೆ ಒಂದು ತಿಂಗಳ ಅವಧಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ಸಣ್ಣ ಪುಟ್ಟ ಅನಾರೋಗ್ಯ ಕಾಡ್ಬೋದು, ಜೊತೆಗೆ ಅವಮಾನಕರ ಘಟನೆಗಳಾಗುವಂಥದ್ದು, ಜೊತೆಗೆ ಮಾತಿನ ಚಕಮಕಿಗಳು ಆಗುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ ಮಾತಿನ ಚಕಮಕಿ, ಇವೆಲ್ಲ ಈ ಒಂದು ತಿಂಗಳ ಫಲದಲ್ಲಿ ಮಾತ್ರ ನಿಮಗೆ ಅಷ್ಟೊಂದು ಅಡ್ಡ ಪರಿಣಾಮಗಳು ಆಗ್ಬೋದು ಹೊರತು. ಆದರೆ ಮುಂದಿನ 11 ತಿಂಗಳ ಪರಿಣಾಮದಲ್ಲಿ ನಿಮಗೆ ಬಹಳ ಉತ್ತಮ ಇದೆ. ಅಥವಾ ಸಂಕ್ರಾಂತಿಯ ವಾರ್ಷಿಕ ಪರಿಣಾಮವನ್ನು ಗಮನಿಸಿದಾಗ ಬಹಳ ಉತ್ತಮ ಫಲವನ್ನು ಮಿಥುನ ರಾಶಿಯವರು ಪಡೆಯಲಿದ್ದೀರಾ. ಲಾಭ, ಆದಾಯ ಹೆಚ್ಚಳಾಗುತ್ತೆ. ಉದ್ಯೋಗದವರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ಕೆಲವರಿಗೆ ತುಂಬ ಕಡಿಮೆ ಮೊತ್ತದ ಒಂದು ಪೇಮೆಂಟ್ ಇದ್ದವರಿಗೆ ಅವರ ಪೇಮೆಂಟ್ಗಳು ಅಥವಾ ಈ ಸಂಬಳ ಎಲ್ಲ ಹೆಚ್ಚಳ ಆಗುವಂಥದ್ದು, ಇನ್ಕ್ರಿಮೆಂಟ್, ಪ್ರಮೋಷನ್ ಬರುವಂಥದ್ದು. ಅದೇ ರೀತಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮ ಪ್ರಗತಿ ಆಗುವಂಥದ್ದು, ಸ್ತ್ರೀಯರು, ಮಹಿಳೆಯರು, ಗೃಹಿಣಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗುತ್ತೆ. ಆಸ್ತಿ ವಿವಾದ, ಭೂಮಿ ವಿವಾದಗಳೆಲ್ಲ ಪರಿಹಾರ ಆಗುತ್ತೆ. ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಮಗೆ ಜಯ ಈ ಸಂವತ್ಸರದಲ್ಲಿ ಲಭಿಸುತ್ತೆ. ಹಾಗಾಗಿ ಈ ಸಂಕ್ರಾಂತಿಯ ವಾರ್ಷಿಕ ಫಲ ನಿಮಗೆ ಬಹಳ ಉತ್ತಮವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದೆ. ಅದೇ ರೀತಿ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಇನ್ನು ಸಂಕ್ರಾಂತಿಯಿಂದ ಬಳಿಕ ನಿಮಗೆ 3 ತಿಂಗಳ ಬಳಿಕ ಅಂದರೆ ಸುಮಾರು ಯುಗಾದಿ ಹತ್ತಿರ ಬಂದಾಗ ಇನ್ನಷ್ಟು ಅಭಿವೃದ್ಧಿಗಳು ನಿಮಗೆ ವೇಗವನ್ನು ಪಡೆಯುತ್ತವೆ. ಆ ಬಳಿಕ ಗುರುವಿನ ವಿಶೇಷವಾದ ಅನುಕೂಲ ಸಹ ನಿಮಗೆ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಈ ಸಂವತ್ಸರದಲ್ಲಿ ಮಿಥುನ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ತಾತ್ಕಾಲಿಕವಾದ ಅಡ್ಡ ಪರಿಣಾಮಗಳಿಗೆ ನೀವು ಹೆಚ್ಚಿನ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆ ಒಂದು ತಾತ್ಕಾಲಿಕ ಅಡ್ಡ ಪರಿಣಾಮಗಳನ್ನು ಯಾವ ರೀತಿ ಕಡಿಮೆ ಮಾಡಿಕೊಳ್ಬೋದು ಅನ್ನೋದು ಕೊನೆಯ ಒಂದು ಪ್ರಾರ್ಥನೆಗಳನ್ನು ಅಥವಾ ದೇವತಾ ಶ್ಲೋಕ, ದಾನ ಧರ್ಮಗಳನ್ನು ಅನುಸರಣೆ ಮಾಡ್ಬೋದು ಮಿಥುನದವರು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ಈ ಒಂದು ಸಂಕ್ರಾಂತಿಯ ದೀರ್ಘಕಾಲ ಫಲವು ಅಥವಾ ತಾತ್ಕಾಲಿಕ ಫಲವು ಎರಡರಲ್ಲೂ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಮಿಶ್ರ ಫಲಗಳ ಸೂಚನೆ ಕಟಕ ರಾಶಿಗೆ ಬಂದಿದೆ. ಮಿಶ್ರ ಫಲಗಳ ಸೂಚನೆ ಅಂದರೆ ನಿಮಗೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಕೌಟುಂಬಿಕ ಕಲಹಗಳು ಬರುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಜೊತೆಗೆ ಬಂಧುಗಳಲ್ಲಿ, ಬಾಂಧವರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಹೂಡಿಕೆ ಮಾಡುವಾಗ ಅದರಲ್ಲಿ ನಷ್ಟದ ಅನುಭವಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಅವರ ಒಂದು ಸ್ಥಾನವನ್ನು ಚಲನೆ ಮಾಡುವಂಥ ಅಂದರೆ ಮನೆ ಬದಲಿಸುವಂಥದ್ದು ಅಥವಾ ಉದ್ಯೋಗ ಬದಲಿಸುವಂಥದ್ದು, ಅಥವಾ ಕೆಲವರಿಗೆ ಅವರು ಅನಾಮತ್ತಾಗಿ ಅವರು ಸರಿ ಇದ್ದರೆ ಅವರ ಟ್ರಾನ್ಸ್ಫರ್, ಅವರಿಗೆ ಗೊತ್ತಿಲ್ಲದಂತೆ ಅವರಿಗೆ ಟ್ರಾನ್ಸ್ಫರ್ಗಳು ಆಗುವಂಥದ್ದು ಇವೆಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ಸ್ಥಾನ ಚಲನೆ ಇರುತ್ತೆ. ಪ್ರಯಾಣ ಅಥವಾ ಪ್ರಯಾಸಕರವಾದ ಒಂದು ಅಲೆದಾಟಗಳು ಇರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಅಲ್ಲಿ 2 ಬಾರಿ ಅದರಲ್ಲಿ ಅಲೆದಾಡುವಂಥ ಪರಿಸ್ಥಿತಿ. ಆರೋಗ್ಯದಲ್ಲಿ ಸಹ ಸೂಕ್ಷ್ಮ ಇರುತ್ತೆ. ಶೀತ ಮತ್ತು ಉಷ್ಣದ ಒಂದು ಇಂಬ್ಯಾಲೆನ್ಸ್ ಅಂದರೆ ಅದರ ಒಂದು ಅಸಮತೋಲನದಿಂದ ನಿಮಗೆ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಮುಂತಾದ ಸ್ವಲ್ಪ ಮಿಶ್ರ ಫಲವು ನಿಮಗೆ ವ್ಯಕ್ತವಾಗಿವೆ. ಸಂಕ್ರಾಂತಿಯ ಒಂದು ತಾತ್ಕಾಲಿಕ ಅಥವಾ 1 ತಿಂಗಳ ಪರಿಣಾಮ ಅಷ್ಟು ಉತ್ತಮವಾಗಿ ಬಂದಿಲ್ಲ. ಜೊತೆಗೆ ದೀರ್ಘಕಾಲೀನ ಪರಿಣಾಮದಲ್ಲೂ ಅಷ್ಟು ಉತ್ತಮವಾದ ಫಲಗಳು ನಿಮಗೆ ಹೇಳಲ್ಪಡಲಿಲ್ಲ. ಕೆಲವೊಮ್ಮೆ ಹಣ ಬರುತ್ತೆ, ಆದರೆ ಬಂದ 1 ತಿಂಗಳಲ್ಲಿ ಬಳಿಕ ಮತ್ತೆ ಅದರ 1-2 ಪಟ್ಟು ಹಣ ಖರ್ಚಾಗುವಂಥದ್ದು. ಅಥವಾ ನೀವು ಉಳಿತಾಯ ಮಾಡಿಟ್ಟ ಹಣ ಇರುತ್ತೆ, ಆ ಉಳಿತಾಯ ಮಾಡೋಣ ಬೇರೆ ಯಾವುದೇ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ
ಕಟಕ ರಾಶಿಯವರಿಗೆ ಸ್ವಲ್ಪ ತನುಬನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಜೊತೆಗೆ ಅನೇಕ ರೀತಿಯ ನಿಮಗೆ ದುರ್ಬೋಧನೆ ಮಾಡೋರು, ಕೆಟ್ಟ ಐಡಿಯಾ ಕೊಡೋರು ಅಥವಾ ತಪ್ಪು ಮಾಹಿತಿಯನ್ನು ಕೊಡೋರು ಈ ವರ್ಷದಲ್ಲಿ ನಿಮಗೆ ಇದಾಗ್ಬೋದು. ಅಂಥವರಿಂದ ಸ್ವಲ್ಪ ದೂರ ಇರಬೇಕು, ಅಂಥವ್ರಿಗೆ ಅಂತರ ಕಾಯ್ಕೋಬೇಕು. ಜೊತೆಗೆ ಯಾವುದನ್ನು ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡು ಅಂತ ಹೇಳ್ತಾರೆ. ಹಾಗಾಗಿ ಯಾವುದನ್ನು ನೀವು ಒಂದು ಬ್ಲೈಂಡಾಗಿ ನಂಬಿಕೊಂಡು ಅಡಾಪ್ಟ್ ಮಾಡೋದಲ್ಲ ಒಳ್ಳೆಯದಲ್ಲ. ಹಾಗಾಗಿ ಅದರ ಬಗ್ಗೆ ಖಂಡಿತ ಎಚ್ಚರಿಕೆ ಅನುಸರಿಸಬೇಕು. ಕೊನೆಗೆ ಹೇಳತಕ್ಕಂತಹ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸರಿಸಬೇಕಾಗಿದೆ ಕಟಕದವರು. ಇನ್ನು ಸಿಂಹರಾಶಿಗೆ ಈ ಒಂದು ಸಂಕ್ರಾಂತಿಯ ತಾತ್ಕಾಲಿಕ ಫಲ ಭಾಳ ಉತ್ತಮವಾಗಿ ಬಂದಿವೆ. ಯಾಕಂದರೆ ನಿಮಗೆ ಈ ಮಕರ ಸಂಕ್ರಾಂತಿಯ ಬಳಿಕ ಒಂದು ಬಳಿಕ ಒಂದು ತಿಂಗಳವರೆಗೂ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಜನವರಿ 14ರಿಂದ ಫೆಬ್ರವರಿ 14ರವರೆಗೂ ಬಹಳ ಉತ್ತಮ ಆರೋಗ್ಯ, ಯಶಸ್ಸು, ಲಾಭ ಸಿಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಒಂದು ತಿಂಗಳ ಅವಧಿ ಬಹಳ ನಿಮಗೆ ಉತ್ತಮ ಲಾಭವನ್ನು, ಜಯವನ್ನು, ಸುಖವನ್ನು, ಸಿದ್ಧಿಯನ್ನು ಕೊಡುತ್ತೆ. ಆದರೆ ದೀರ್ಘಕಾಲನ ಪರಿಣಾಮದಲ್ಲಿ ನಿಮಗೆ ಹೆಚ್ಚೇನು ಅಡೆತಡೆಗಳು ಏನಿಲ್ಲ. ನಿಮಗೆ ಅದರಲ್ಲಿ ಸಮತ್ವ ಫಲ ಅಂತ ಬಂದು, ಸಮತ್ವ ಅಂದರೆ ತುಂಬ ಆದಾಯವೂ ಇಲ್ಲ, ತುಂಬ ನಷ್ಟವೂ ಇಲ್ಲ, ತುಂಬ ಒಳ್ಳೆಯದು ಅಲ್ಲ, ತುಂಬ ಕೆಟ್ಟದಿಲ್ಲ, ಎಲ್ಲವೂ ಒಂದು ಬ್ಯಾಲೆನ್ಸ್ ಆಗಿ, ಅಂದರೆ ಎಲ್ಲ ಒಂದು ಸ್ಟೇಬಲ್ ಆಗಿ ನಡೀತಾ ಹೋಗುತ್ತೆ. ಅಂದರೆ ಸುಸ್ಥಿರತೆ ಅಂತ ಹೇಳ್ತಾರಲ್ಲ, ಅವೆಲ್ಲವೂ ಸುಸ್ಥಿರವಾಗಿ ನಡೆಯುವಂಥ ಫಲ ಇದೆ. ಹಾಗಾಗಿ ಸಿಂಹರಾಶಿಯವರು ಹೆಚ್ಚು ಆತಂಕ, ಚಿಂತೆ ಪಡುವಂಥದ್ದೇನಿಲ್ಲ. ನಿಮಗೆ ಸಂಕ್ರಾಂತಿಯ ಒಂದು ತಾತ್ಕಾಲಿಕ ಫಲದಲ್ಲೂ ಅತ್ಯುತ್ತಮ ಬಂದಿದೆ. ಏನು ದೀರ್ಘಕಾಲನ ಅಥವಾ ಒಂದು ವರ್ಷದ ಫಲದಲ್ಲೂ ಸಹ ಹಾಗೆ ಎಲ್ಲವೂ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುತ್ತವೆ. ವಿದ್ಯಾರ್ಥಿಗಳಿರ್ಬೋದು, ಯುವಕರು, ಸಾಧಕರು ಇರ್ಬೋದು, ಚೆನ್ನಾಗಿ ನಡೀತಾ ಹೋಗುತ್ತೆ. ವ್ಯಾಪಾರ ಸಹ ನಿಮಗೆ ಸ್ಟೇಬಲ್ ಆಗಿ ನಡೀತಾ ಹೋಗುತ್ತೆ. ಅಥವಾ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕಾಲಕ್ಕೆ ಸರಿಯಾಗಿ ನಡೀತಾ ಹೋಗುತ್ತೆ. ಕೃಷಿಕರು, ಉದ್ಯಮಿಗಳು, ಚಟುವಟಿಕೆ ಮಾಡುವಂಥವರು ಅವರಿಗೆ ಸಹ ಉತ್ತಮ ಅವಕಾಶ. ಇನ್ನು ರಾಜಕೀಯ, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಎಲ್ಲವೂ ನಿಮ್ಮ ಒಂದು ಪರವಾಗಿ ಚೆನ್ನಾಗಿ ಆಗುತ್ತೆ. ಹಾಗೆ ಸಿಂಹರಾಶಿಯವರು ಹೆಚ್ಚು ಆತಂಕ, ಭಯ ಪಡುವಂಥದ್ದೇನಿಲ್ಲ. ಸಂಕ್ರಾಂತಿಯ ಎರಡು ಫಲಗಳು ಅಂದರೆ ತಾತ್ಕಾಲಿಕ ಫಲ ಮತ್ತು ದೀರ್ಘಕಾಲೀನ ಫಲ ಎಲ್ಲವೂ ನಿಮ್ಮ ಪರವಾಗಿ ಉತ್ತಮ ಫಲವನ್ನು ಕೊಡುವಂಥ ನಿರೀಕ್ಷೆ ಇರುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಈ ಪರಿಹಾರ, ಭಕ್ತಿ ಮಾರ್ಗ, ಧನ ಮಾರ್ಗ ನೀವು ಸಹ ಅನುಸಾರ ಮಾಡ್ಬೋದು. ಮುಂದಿನದು ಕನ್ಯಾ ರಾಶಿಗೆ ಈ ಸಂಕ್ರಾಂತಿಯ ಒಂದು ಒಟ್ಟಾರೆ ಪರಿಣಾಮ ಅಂದರೆ ಒಂದು ವರ್ಷದ ಪರಿಣಾಮ ಬಹಳ ಉತ್ತಮವಾಗಿ ಬಂದಿದೆ. ಆದರೆ ತಾತ್ಕಾಲಿಕ ಒಂದು ತಿಂಗಳ ಮಟ್ಟಿನ ಫಲದಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ವ್ಯಕ್ತವಾಗಿವೆ. ಈ ತಾತ್ಕಾಲಿಕ ಒಂದು ತಿಂಗಳ ಮಟ್ಟ ಫಲದಲ್ಲಿ ಜನವರಿ 14ರಿಂದ ಫೆಬ್ರವರಿ 14ರವರೆಗೂ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ ಅಥವಾ ಕಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಆಗುವಂಥದ್ದು, ನಿಮ್ಮ ಮೇಲೆ ಏನಾದರೂ ಆರೋಪ ಆಪಾದನೆಗಳು ಬರುವಂಥದ್ದು, ಮನಸ್ಸಿಗೆ ಅವಮಾನಕರ ಘಟನೆಗಳು ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ನಿಮಗೆ ಮನಸ್ಸಲ್ಲಿ ಭೀತಿ ಅಥವಾ ಆತಂಕ ಮೂಡುವಂಥದ್ದೆಲ್ಲ ಆಗುತ್ತೆ. ಅವೆಲ್ಲ ಒಂದು ತಿಂಗಳ ಮಟ್ಟಿನ ಫಲದಲ್ಲಿ. ಆದರೆ ದೀರ್ಘಕಾಲೀನ ಅಥವಾ ವಾರ್ಷಿಕ ಫಲದಲ್ಲಿ, ಸಂಕ್ರಾಂತಿಯ ವಾರ್ಷಿಕ ಫಲದಲ್ಲಿ ಬಹಳ ಉತ್ತಮ ಫಲವನ್ನು ಕನ್ಯಾ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಈ ವರ್ಷ ಪೂರ್ತಿ ನಿಮಗೆ ಲಾಭ, ಆದಾಯ ಹೆಚ್ಚಳಾಗುತ್ತೆ. ಮುಂದಿನ ಮಕರ ಸಂಕ್ರಾಂತಿವರೆಗೂ ಅನೇಕ ರೀತಿಯ ಶುಭ ಕಾರ್ಯಗಳು ಆಗುತ್ತದೆ. ಮದುವೆ ಮುಂಜಿ ಫಿಕ್ಸ್ ಆಗ್ಬೋದು, ಉದ್ಯೋಗ ಸಿಗುವಂಥದ್ದು, ಜೊತೆಗೆ ಈಗಾಗಲೇ ಉದ್ಯೋಗದಲ್ಲಿ ಅವರಿಗೆ ಪ್ರಮೋಷನ್, ಬಡ್ತಿ ಸಿಗುವಂಥದ್ದು, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುತ್ತೆ. ಇನ್ನು ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ, ಕೃಷಿ, ಪಶುಪಾಲನೆ ಮಾಡುವಂಥ ಕ್ಷೇತ್ರದ ಕನ್ಯಾ ರಾಶಿಯವರಿಗೆ ಅನೇಕ ರೀತಿಯ ಅಭಿವೃದ್ಧಿ ಅಥವಾ ಪ್ರಾಫಿಟ್ಗಳು ಹೆಚ್ಚಳಾಗುವಂಥದ್ದೆಲ್ಲ ಇರುತ್ತೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ. ನಿಮಗೆ ಹಣವನ್ನು ಉಳಿತಾಯ ಮಾಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಹಲವಾರು ಅವಕಾಶಗಳು ಬರ್ತವೆ. ಜೊತೆಗೆ ನೀವು ಹಿಂದೆ ಕಂಡಂತಹ ಕನಸುಗಳು, ಅದು ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ, ಯಂತ್ರ ಕೊಳ್ಳೋದು ಅವೆಲ್ಲ ಇದ್ದರೆ ಅವೆಲ್ಲವೂ ಈ ಕನ್ಯಾ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ನಿಮಗೆ ಅದು ನನಸಾಗುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಪಡೆಯುವಂಥ ರಾಶಿಗಳಲ್ಲಿ ಒಂದಾಗಿರುವಂಥ ಕನ್ಯಾ ರಾಶಿಗೆ ಮಕರ ಸಂಕ್ರಾಂತಿಯ ಫಲವು ಬಹಳ ಅತ್ಯುತ್ತಮವಾದ ಒಂದು ಲಾಭವನ್ನು, ಜಯವನ್ನು, ಸುಖವನ್ನು, ಆರೋಗ್ಯವನ್ನು ಕೊಳ್ಳಿದೆ. ಅದು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೂ ಹಾಗೆ ಅವರವರ ಒಂದು ಕ್ಷೇತ್ರದಲ್ಲಿ ಏನೇನೋ ಸಾಧನೆ ಮಾಡ್ತಾರೋ ಅಥವಾ ಯಾವುದೇ ರೀತಿಯ ಅವರೊಂದು ಸೀಟು ಪಡೆಯುವಂಥದ್ದು, ಉದ್ಯೋಗ ಪಡೆಯುವಂಥದ್ದೆಲ್ಲ ಪ್ರಯತ್ನ ಇರುತ್ತೆ. ಅವಾಗೆಲ್ಲರಿಗೂ ಬಹಳಷ್ಟು ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಸಂಕ್ರಾಂತಿ ಬಳಿಕ ಉತ್ತಮವಾಗಿ ಇರುತ್ತೆ. ಹಾಗಾಗಿ ನೀವು ಯಾವುದೇ ಆತಂಕ, ಚಿಂತೆ ಪಡಬೇಕಾಗಿಲ್ಲ. ಈ ಮೊದಲ ಒಂದು ತಿಂಗಳ ಸ್ವಲ್ಪ ಮಿಶ್ರ ಫಲ ವ್ಯಕ್ತವಾದರೂ ನಿಮಗೆ ದೀರ್ಘಕಾಲೀನ ಪ್ರಭಾವ ಬಹಳ ಉತ್ತಮವಾಗಿರುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂತಹ ಈ ಭಕ್ತಿ ಮಾರ್ಗ, ದಾನ ಮಾರ್ಗ, ಧರ್ಮ ಮಾರ್ಗನ ಅನುಸಾರ ಮಾಡ್ಬೋದು ಕನ್ಯಾದವರು. ಮುಂದೆ ತುಲಾರಾಶಿಗೆ ಈ ಒಂದು ಸಂಕ್ರಾಂತಿಯ ಪ್ರಭಾವ ಬಹಳ ಉತ್ತಮನೇ ಇದೆ. ವಾರ್ಷಿಕ ಅಂದರೆ ದೀರ್ಘಕಾಲೀನ ಪರಿಣಾಮ, ಮುಂದಿನ ಒಂದು ವರ್ಷದವರೆಗೂ ನಿಮಗೆ ಉತ್ತಮ ಪರಿಣಾಮವನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ, ಆದಾಯ ವೃದ್ಧಿ ಆಗುತ್ತೆ, ವ್ಯಾಪಾರ ಉದ್ಯಮ ಪ್ರಗತಿ, ವಿದ್ಯಾರ್ಥಿ ಅಥವಾ ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬರುವಂಥದ್ದು ಇವೆಲ್ಲ ಬಹಳ ಉತ್ತಮವಾಗಿ ನಿಮಗೆ ಅನುಷ್ಠಾನ ಮಾಡಲಿಕ್ಕೆ ಬರುತ್ತೆ. ಜೊತೆಗೆ ಧಾರ್ಮಿಕವಾದ ಯಾವುದೇ ಸಾಧನೆಗಳನ್ನು ಮಾಡಲಿಕ್ಕೆ, ಯಾತ್ರಾ ಸ್ಥಳಗಳ ಸಂದರ್ಶನ, ಪ್ರವಾಸ ಹೋಗುವಂಥದ್ದು, ವಿದೇಶ ಯಾತ್ರೆ ಮಾಡುವಂಥ ಅವಕಾಶ ಅಥವಾ ವಿದೇಶದ ಉದ್ಯೋಗ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಂತಾದ ಕನಸನ್ನು ಅಥವಾ ಗುರಿ ಇಟ್ಟುಕೊಂಡವರಿಗೆ ಈ ವರ್ಷದಲ್ಲಿ ತುಲಾರಾಶಿಯವರಿಗೆ ಅನುಕೂಲವಾಗುತ್ತೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಸಹ ಹೆಚ್ಚಿನ ಲಾಭ ಬರುವಂಥದ್ದು. ಈ ರೀತಿ ಎಲ್ಲ ವರ್ಗದ ತುಲಾರಾಶಿಗೆ ಸಂಕ್ರಾಂತಿ ಫಲ ಬಹಳ ಉತ್ತಮವನ್ನೇ ಕೊಡುತ್ತೆ. ಲಾಭ ಹೆಚ್ಚಳಾಗುತ್ತೆ. ಜೊತೆಗೆ ಖರ್ಚುಗಳು ನಿಮಗೆ ಸ್ವಲ್ಪ ನಿಯಂತ್ರಣ ಆಗಿ ನಿಮಗೆ ಅದನ್ನು ಹಣವನ್ನು ಉಳಿತಾಯ ಮಾಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಈ ಸಂವತ್ಸರದಲ್ಲಿ ಈ ಸಂಕ್ರಾಂತಿ ಬಳಿಕ ಅವಕಾಶ ಬರುತ್ತೆ.
ತಾತ್ಕಾಲಿಕ ಫಲ ಸ್ವಲ್ಪ ಮಿಶ್ರವಾಗಿ ಬಂದಿದೆ. ಅಂದರೆ ತಾತ್ಕಾಲಿಕ ಅಂದರೆ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯಿಂದ ಒಂದು ತಿಂಗಳ ಫಲದಲ್ಲಿ ಸ್ವಲ್ಪ ಮಿಶ್ರ ಫಲ ವ್ಯಕ್ತವಾಗಿದೆ. ಆ ಮಿಶ್ರ ಫಲದಲ್ಲಿ ಕೆಲವೊಮ್ಮೆ ಬಂಧು ಮಿತ್ರರಲ್ಲಿ ವೈರತ್ವ ಬರುವಂಥದ್ದು ಅಥವಾ ಏನಾದರೂ ಮಾತಿನ ಭಿನ್ನಾಭಿಪ್ರಾಯ ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ಅದರಲ್ಲಿ ತಪ್ಪು ದಾರಿಯನ್ನು ಹಿಡಿಯುವಂಥದ್ದು, ಜೊತೆಗೆ ಅವಮಾನಕರ ಘಟನೆಗಳು ಆಗುವಂಥದ್ದು ಮುಂತಾದ ಸಣ್ಣ ಪುಟ್ಟ ವೈಯಕ್ತಿಕ ಹಾಗೂ ಬಾಂಧವ್ಯಕ್ಕೆ ಧಕ್ಕೆ ಬರುವಂಥ ಸಣ್ಣ ಪುಟ್ಟ ಘಟನೆಗಳು ಈ ಸಂಕ್ರಾಂತಿಯ ಒಂದು ತಿಂಗಳವರೆಗೂ ಆಗ್ಬೋದು. ಹೊರತು ನಿಮಗೆ ದೀರ್ಘಕಾಲೀನವಾಗಿ 1 ವರ್ಷದ ಪರಿಣಾಮದಲ್ಲಿ ಬಹಳ ಉತ್ತಮ ಫಲವನ್ನು ಈ ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಹಲವಾರು ಕನಸುಗಳು ನನಸಾಗಲಿವೆ. ಶುಭ ಕಾರ್ಯ ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳು ನಡೆಯುವಂಥ ಸಾಧ್ಯತೆ ತುಲಾರಾಶಿಯವರಿಗೆ ಇರುತ್ತೆ. ಇನ್ನು ಬಹಳ ಕಾಲದ ನಿಮ್ಮ ದೀರ್ಘಕಾಲದ ಯಾವುದೇ ರೀತಿಯ ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಮುಂತಾದಲ್ಲಿ ಒಂದು ಧಾರ್ಮಿಕವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ಧರ್ಮ ಗುರುಗಳ ಒಂದು ಉತ್ತಮವಾದ ಆಶೀರ್ವಾದವನ್ನು ಪಡೆಯುವಂಥ ಅವಕಾಶ ಸಹ ಈ ವರ್ಷದಲ್ಲಿ ಒದಗಿ ಬರಲಿದೆ ತುಲಾರಾಶಿಯವರು. ಹಾಗೆ ಇವೆಲ್ಲವೂ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸಾರ ಮಾಡ್ಬೋದು ತುಲಾದವರು. ಇನ್ನು ವೃಶ್ಚಿಕ ರಾಶಿಯ ವಿಚಾರವಾಗಿ ಗಮನಿಸಿದಾಗ ನಿಮಗೆ ಈ ಸಂಕ್ರಾಂತಿಯ ತಾತ್ಕಾಲಿಕ ಫಲ ಅಂದರೆ ಒಂದು ತಿಂಗಳ ಫಲ ಭಾಳ ಉತ್ತಮವಾಗಿರುತ್ತೆ. ಅಂದರೆ ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ನಿಮಗೆ ಒಂದು ತಿಂಗಳು ಭಾಳ ಉತ್ತಮವಾದ ಫಲ ನಿರೀಕ್ಷೆ ಇರುತ್ತೆ. ಆರೋಗ್ಯ, ಯಶಸ್ಸು, ಲಾಭ, ಜಯ, ಕೀರ್ತಿ ಸಿಗುತ್ತೆ. ಶುಭ ಕಾರ್ಯ ಸಿದ್ಧಿಯಾಗುತ್ತೆ. ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರಾ ಸ್ಥಳಗಳ ಸಂದರ್ಶನ, ವಿದೇಶದ ಮೂಲದ ಉದ್ಯೋಗ ಸಿಗುವಂಥದ್ದು, ವಿದೇಶದಲ್ಲಿ ಕೆಲವರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಸಿಗುವಂಥದ್ದು, ಉದ್ಯಮಿ ಅಥವಾ ಕೃಷಿ ಕ್ಷೇತ್ರದವರಿಗೆ ಸರ್ಕಾರದಿಂದ ಯಾವುದೇ ಯೋಜನೆಗಳ ಲಾಭ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ನಿಮಗೆ ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಒಂದು ತಿಂಗಳ ಮಟ್ಟಿಗಿರುತ್ತೆ. ಆದರೆ ನಿಮಗೆ ಈ ದೀರ್ಘಕಾಲೀನ ಪ್ರಭಾವ ವೃಶ್ಚಿಕ ರಾಶಿಗೆ ಸಂಕ್ರಾಂತಿಯ ದೀರ್ಘಕಾಲ ಪ್ರಭಾವ ಅಷ್ಟೊಂದು ಉತ್ತಮವಾಗಿಲ್ಲ. ಇಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ತನುಮನ ಧನದ ಮೇಲೆ ಖಂಡಿತ ಬೇಕಾಗುತ್ತೆ. ಇಲ್ಲಿ ನಿಮಗೆ ಈ ಒಂದು ಸಂಕ್ರಾಂತಿಯ ಬಳಿಕದಲ್ಲಿ ಶತ್ರು ಪೀಡೆಗಳು ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಲವಾರು ನೀವು ಕಷ್ಟಗಳಿಗೆ ಒಳಗಾಗುವಂಥದ್ದು, ಜೊತೆಗೆ ಹಲವಾರು ನಿಮ್ಮ ಅಹಂಗೆ ಕೊಡಲಿ ಏಟು ಬೀಳುವಂಥ ಘಟನೆಗಳು. ಯಾಕಂದರೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಅವರೊಂದು ಯಾವುದೇ ರೀತಿಯ ಒಂದು ಸ್ವಯಂಕೃತ ಅಪರಾಧದಿಂದ ಅವರು ತಪ್ಪಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಅವರದೇ ಸ್ವಯಂಕೃತ ಅಪರಾಧದಿಂದ ಅವರಿಗೇನಾದರೂ ಅವಮಾನಕರ ಘಟನೆಗಳು ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ ಸಂಕ್ರಾಂತಿಯ ಬಳಿಕ ಮುಂದಿನ 1 ವರ್ಷದವರೆಗೂ. ಹಾಗಾಗಿ ಇವೆಲ್ಲ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅದೇ ರೀತಿ ಈ ಆರೋಗ್ಯದ ಕಡೆಗೂ ಸಹ ಗಮನ ಬೇಕಾಗುತ್ತೆ. ಆರೋಗ್ಯದಲ್ಲೂ ಸಹ ಎಲ್ಲದರಲ್ಲೂ ಹಾಗೆ ಸ್ವಯಂಕೃತ ಅಪರಾಧದಿಂದ ನಿಮ್ಮ ಒಂದು ಅಲ್ಲಿ ಸ್ವನಿಯಂತ್ರಣವನ್ನು ಕಳೆದುಕೊಂಡು ನೀವು ಆರೋಗ್ಯದ ಕಾಳಜಿ ವಹಿಸದೆ ಅಲ್ಲಿ ನಿಮಗೆ ಆಹಾರ ದೋಷದಿಂದ ಅಥವಾ ಇನ್ನಿತರ ಯಾವುದೇ ನಿಮ್ಮ ಒಂದು ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್ನಿಂದ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಬರ್ಬೋದಾಗಿದೆ. ಅದರ ಬಗ್ಗೆ ಖಂಡಿತ ಒಂದು ಎಚ್ಚರಿಕೆ ವಹಿಸಬೇಕು. ಇನ್ನು ಯಾರು ಈ ಕೈಗಾರಿಕೆ, ಇಂಡಸ್ಟ್ರಿ, ಉದ್ಯಮ, ವ್ಯಾಪಾರ ಅಥವಾ ಕೃಷಿ ಎಲ್ಲ ಮಾಡ್ತಾರೋ ಅವರಿಗೆ ಕೆಲವೊಮ್ಮೆ ಆಕಸ್ಮಿಕವಾದ ನಷ್ಟಗಳು ಈ ವರ್ಷದಲ್ಲಿ ಆಗ್ಬೋದು. ಅಂದರೆ ಆಕಸ್ಮಿಕ ನಷ್ಟಗಳು ಅಂದರೆ ಅದು ಯಾವುದೇ ರೀತಿಯ ಒಂದು ಹವಾಮಾನ ವೈಪರೀತ್ಯದಿಂದ, ಬೆಲೆ ಕುಸಿತದಿಂದ ಅಥವಾ ಸರ್ಕಾರದ ಯಾವುದೇ ಪಾಲಿಸಿ ಚೇಂಜ್ನಿಂದ ಈ ವ್ಯಾಪಾರ, ಉದ್ಯಮ ಅಥವಾ ಕೃಷಿಕರಿಗೆ ಅದು ಅವಾಗ ಹಿನ್ನಡೆ ಉಂಟಾಗ್ಬೋದು ಅಥವಾ ಅವರಿಗೆ ಒಂದು ದೊಡ್ಡ ಮೊತ್ತದ ನಷ್ಟವನ್ನು ಭರಿಸಬೇಕಾದ ಒಂದು ಪ್ರಮೇಯ ಬರ್ಬೋದು. ಹಣಕಾಸಿನ ಉಳಿತಾಯ ಬಹಳ ಕಡಿಮೆ ಆಗುತ್ತೆ. ಇವರಿಗೆ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಂಕ್ರಾಂತಿಯ ಬಳಿಕ ಹಣವನ್ನು ಉಳಿತಾಯ ಮಾಡೋದು ಒಂದು ಗಗನ ಕುಸುಮ ಆಗ್ಬೋದು. ಖರ್ಚು ವೆಚ್ಚಗಳು ಅತಿರೇಕವಾಗಿ ಹೋಗಿ ಅಲ್ಲಿ ಆದಾಯದಲ್ಲಿ ಕುಸಿತ ಆಗುವಂಥದ್ದು ಇವೆಲ್ಲ ಘಟನೆಗಳು ವೃಶ್ಚಿಕದವರಿಗೆ ಸಂಕ್ರಾಂತಿಯ ಫಲದಲ್ಲಿ ಬರುತ್ತೆ. ಹಾಗಾಗಿ ಸಂಕ್ರಾಂತಿಯ ದೀರ್ಘಕಾಲೀನ ಪ್ರಭಾವ ನಿಮಗೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ತಾತ್ಕಾಲಿಕ ಪರಿಣಾಮ ಅಂದರೆ 1 ತಿಂಗಳ ಪರಿಣಾಮದಲ್ಲಿ ಉತ್ತಮ ಫಲ ಬಂದಿದೆ. ಇನ್ನು ಮಧ್ಯೆ ವರ್ಷದಲ್ಲಿ 2 ಅಥವಾ 3 ಬಾರಿ ನಿಮಗೆ ಸೂರ್ಯ ಅನುಗ್ರಹ ಮಾಡ್ತಾನೆ. ಆವಾಗ ಆ 1 ತಿಂಗಳ ಒಂದು ವಿಡಿಯೋವನ್ನು ವೀಕ್ಷಿಸಿಕೊಳ್ಳಿ. ಅಲ್ಲಿ ನಿಮಗೆ ಮತ್ತೊಮ್ಮೆ ತಾತ್ಕಾಲಿಕವಾದ ಉತ್ತಮ ಫಲ ಸೂರ್ಯ ಭಗವಂತರು ಕೊಡ್ತಾರೆ. ಆದರೆ ಈಗಿನ ಪರಿಸ್ಥಿತಿನಲ್ಲಿ ನಿಮಗೆ ಈ 1 ತಿಂಗಳ ಉತ್ತಮ ಫಲ ಬಂದಿದೆ ಹೊರತು ವರ್ಷದಲ್ಲಿ ನೀವು ಅನೇಕ ಬಾರಿ ಸವಾಲುಗಳನ್ನು, ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ನೀವು ಕೊನೆಗೆ ಹೇಳತಕ್ಕಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸಾರ ಮಾಡಬೇಕಾಗತ್ತೆ ವೃಶ್ಚಿಕದವರು. ಇನ್ನು ಧನುಸ್ಸು ರಾಶಿಗೆ ಈ ಒಂದು ಸಂಕ್ರಾಂತಿಯ ಫಲದಲ್ಲಿ ತಾತ್ಕಾಲಿಕ ಪರಿಣಾಮ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಆದರೆ ದೀರ್ಘಕಾಲೀನ ಪರಿಣಾಮ ನಿಮಗೆ ಸಮತ್ವವನ್ನು ಅಂದರೆ ಯಾವುದೇ ರೀತಿಯ ಹೆಚ್ಚಿನ ಒಂದು ಅಡೆತಡೆಗಳಿಲ್ಲದೆ ಎಲ್ಲ ಚೆನ್ನಾಗಿ ನಡೆಯುವಂಥ ಫಲ ಅಂತ ವ್ಯಕ್ತವಾಗಿವೆ. ವರ್ಷಪೂರ್ತಿ ಸಂಕ್ರಾಂತಿಯ ಬಳಿಕ ವರ್ಷಪೂರ್ತಿ ನಿಮಗೆ ಎಲ್ಲವೂ ಬ್ಯಾಲೆನ್ಸ್ ಆಗಿ ನಡೀತಾ ಹೋಗ್ಬೋದು. ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯಮ ಹೇಗೆ ಇದೆಯೋ ಅದು ಚೆನ್ನಾಗಿ ಹಾಗೆ ಇದ್ದಾಗೆ ನಡೀತಾ ಹೋಗ್ಬೋದು. ತುಂಬ ಅಭಿವೃದ್ಧಿನೂ ಇಲ್ಲದಿದ್ದರೂ ತುಂಬ ಕಷ್ಟಗಳೇನು ಬರೋದಿಲ್ಲ. ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಅವೆಲ್ಲವೂ ಅದನ್ನು ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗಿ ಹೋಗುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಇವರಿಗೆ ಉತ್ತಮ ಫಲಿತಾಂಶಗಳು ಧನುರಾಶಿಯವರಿಗೆ ವ್ಯಕ್ತವಾಗಿರುತ್ತೆ. ನಿಮ್ಮ ಅಭ್ಯಾಸಕ್ಕೆ ತಕ್ಕಂಥ, ನಿಮಗೆ ಪರಿಶ್ರಮಕ್ಕೆ ತಕ್ಕಂಥ ಉತ್ತಮ ಸ್ಥಾನಮಾನ, ಉದ್ಯೋಗ ಅಥವಾ ಹೈಯರ್ ಎಜುಕೇಷನ್ ಸೀಟು ಇವೆಲ್ಲ ಸಿಗುವಂಥದ್ದು ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಇರುತ್ತೆ. ಇನ್ನು ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥ ಸಾಧ್ಯತೆ ಇರುತ್ತೆ. ಈ ತಾತ್ಕಾಲಿಕ ಪರಿಣಾಮ ಅಂದರೆ 1 ತಿಂಗಳ ಪರಿಣಾಮ ನಿಮಗೆ ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಸ್ವಲ್ಪ ಮಿಶ್ರ ಫಲ ಕೊಡ್ಬೋದು. ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯ, ಕಣ್ಣು, ಕಿವಿ, ಮೂಗು, ಗಂಟಲಿನ ಸಂಬಂಧವಾದ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆಗಳು ಬರುವಂಥದ್ದು, ಹಣಕಾಸಿನ ಸ್ವಲ್ಪ ಏನೋ ಕಷ್ಟಗಳು ಆಗುವಂಥದ್ದು, ಅದು ಯಾವುದೇ ರೀತಿಯ ಹೂಡಿಕೆ ಮಾಡಿದರೆ ಅದರಲ್ಲಿ ನಿಮಗೆ ತಾತ್ಕಾಲಿಕವಾಗಿ ಅಂದರೆ ದೀರ್ಘಕಾಲವಾಗಿಲ್ಲ, ತಾತ್ಕಾಲಿಕವಾಗಿ ಸ್ವಲ್ಪ ನಷ್ಟದ ಒಂದು ಅನುಭವ ಆಗುವಂಥದ್ದೆಲ್ಲ ಇರುತ್ತೆ.
ಹಾಗಾಗಿ ಒಂದು ತಿಂಗಳ ಫಲದಲ್ಲಿ ಸ್ವಲ್ಪ ಮಿಶ್ರ ಅಂತ ವ್ಯಕ್ತವಾಗಿದ್ದರೂ ದೀರ್ಘಕಾಲದ ಮುಂದಿನ 11 ತಿಂಗಳುಗಳ ಫಲದಲ್ಲಿ ಅಥವಾ ವರ್ಷ ಪೂರ್ತಿಯ ಸಂಕ್ರಾಂತಿಯ ಫಲದಲ್ಲಿ ಅನೇಕ ರೀತಿಯ ಶುಭ ಘಟನೆಗಳು ನಿಮಗೆ ಘಟಿಸಬಹುದು. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ಬೋದು. ವ್ಯಾಪಾರ ಉದ್ಯಮ ಅಥವಾ ಚಟುವಟಿಕೆಗಳು ನಿಮಗೆ ಚೆನ್ನಾಗಿ ಸ್ಟೇಬಲ್ ಆಗಿ ಅಂದರೆ ಸುಸ್ಥಿರವಾಗಿ ನಡೆಯುವಂತಹ ಸಾಧ್ಯತೆ ಧನುರಾಶಿಯವರಿಗಿರುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಈ ಪ್ರಾರ್ಥನೆ ಶ್ಲೋಕ ದಾನ ಧರ್ಮಗಳನ್ನು ಅನುಸಾರ ಮಾಡ್ಬೋದು ಧನುದವರು. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಈ ಒಂದು ಸಂಕ್ರಾಂತಿಯ ದೀರ್ಘಕಾಲೀನ ಪರಿಣಾಮ ಉತ್ತಮವಾಗಿ ಬಂದಿವೆ. ಅದರಲ್ಲಿ ಅನೇಕ ರೀತಿಯ ನಿಮಗೆ ಲಾಭ, ಆದಾಯ, ಯಶಸ್ಸು, ಕೀರ್ತಿ, ಜಯ ಎಲ್ಲ ಮುಂದಿನ 1 ವರ್ಷದವರೆಗೆ ಸಿಗುವಂಥ ಒಂದು ಅವಕಾಶ ಇರುತ್ತೆ. ಅಂದರೆ ಅಲ್ಲಿ ಶನಿ ಮಹಾರಾಜರ ಅನುಕೂಲತೆ ನಿಮಗೆ ಬಹಳ, ರವಿಯ ಒಂದು ಅನುಕೂಲತೆಗಳು ಅನೇಕ ಬಾರಿ ಉತ್ತಮ ಫಲವನ್ನು ಕೊಡುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ಇತರ ಗ್ರಹಗಳ ಒಂದು ಅನೇಕ ರೀತಿಯ ಸಂಯೋಜನೆ ಸಹ ನಿಮಗೆ ಈ ವರ್ಷದಲ್ಲಿ ಸಂಕ್ರಾಂತಿಯ ಫಲವಾಗಿ ಉತ್ತಮವನ್ನೇ ಹೇಳಲ್ಪಟ್ಟಿದೆ. ಆದರೆ ತಾತ್ಕಾಲಿಕ ಪರಿಣಾಮ ನಿಮಗೆ ಅಷ್ಟೊಂದು ಉತ್ತಮ ಇಲ್ಲ. ಅಂದರೆ ಅಲ್ಲಿ ಜನ್ಮರಾಶಿಯಲ್ಲಿ ಸೂರ್ಯ ಬರುವಂಥದ್ದು, ಜನ್ಮರಾಶಿಯಲ್ಲಿ ಸೂರ್ಯ ಅಥವಾ ಈ ಶನಿ ಮಹಾರಾಜರು, ರಾಹು, ಕೇತು, ಗುರು ಎಲ್ಲ ಬಂದಾಗ ಅಲ್ಲಿ ವ್ಯತಿರಿಕ್ತ ಪ್ರಭಾವ ಅನ್ನೋದು ತಾತ್ಕಾಲಿಕವಾಗಿರುತ್ತೆ. ಹಾಗಾಗಿ ನಿಮಗೆ ತಾತ್ಕಾಲಿಕವಾಗಿ 1 ತಿಂಗಳ ಮಟ್ಟಿಗೆ ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಅಷ್ಟೊಂದು ಉತ್ತಮ ಫಲ ಇಲ್ಲ. ಅಲ್ಲಿ ಅನಾರೋಗ್ಯ ಸಮಸ್ಯೆ ಬರ್ಬೋದು, ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುವಂಥದ್ದು, ಆಯಾಸ, ಸುಸ್ತುಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಪದೇ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ಮನಸ್ಸಿಗೆ ಅತೃಪ್ತಿ ಆಗುವಂಥದ್ದು ಅಥವಾ ಇತರ ಜೊತೆಗೆ ವಾಗ್ವಾದ, ಕಲಹ ಆಗುವಂಥದ್ದು, ಜೊತೆಗೆ ಸ್ಥಾನ ಚಲನೆ ಅಂದರೆ ನೀವು ವಾಸಸ್ಥಾನದಿಂದ ಬೇರೆ ಸ್ಥಳಗಳಿಗೆ ಹೋಗುವಂಥ ಪ್ರಮೇಯ ಅಥವಾ ಉದ್ಯೋಗ ಬದಲಿಸುವಂಥ ಪ್ರಮೇಯ, ಇನ್ನು ಕೆಲವರಿಗೆ ಟ್ರಾನ್ಸ್ಫರ್ ಆಗುವಂಥ ಪ್ರಮೇಯ ಅಥವಾ ಮನೆ ಬದಲಿಸುವಂಥ ಪ್ರಮೇಯ, ಇವೆಲ್ಲವೂ ನಿಮಗೆ ಜನವರಿ 14ರಿಂದ ಫೆಬ್ರವರಿ 14ರ ಮಧ್ಯೆ ಆಗುವಂಥದ್ದು ಇರುತ್ತೆ. ಅದೇ ರೀತಿ ಯಾವುದೇ ರೀತಿಯ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಿಗೆ ಪರಸ್ಪರ ಅಲೆದಾಡುವಂಥ ಒಂದು ಪರಿಸ್ಥಿತಿ ಅದು ಕ್ಷಿಪ್ರವಾಗಿ ಆಗೋದಿಲ್ಲ. ಅಂಥ ಒಂದು ಅಲೆದಾಡುವಂಥ ಪರಿಸ್ಥಿತಿ ಸಹ ನಿಮಗೆ ಜನವರಿ 14ರಿಂದ ಫೆಬ್ರವರಿ 14 1 ತಿಂಗಳವರೆಗೆ ಸ್ವಲ್ಪ ಮಿಶ್ರ ಫಲವನ್ನು ಹೇಳಲ್ಪಟ್ಟಿದೆ. ಆದರೆ ನೀವು ಚಿಂತಿತರಾಗಬೇಕಾಗಿಲ್ಲ. 1 ತಿಂಗಳ ಮಿಶ್ರ ಫಲದ ಬಗ್ಗೆಕ್ಕಿಂತಲೂ ನಿಮಗೆ ದೀರ್ಘಕಾಲೀನ ಪರಿಣಾಮ ಅಂದರೆ ಮುಂದಿನ ಈ 1 ವರ್ಷದವರೆಗಿನ ಪರಿಣಾಮ ಬಹಳ ರವಿ ಉತ್ತಮವಾಗಿ ಕೊಡ್ತಾನೆ. ಆರೋಗ್ಯ ಸುಧಾರಣೆ ಇದೆ, ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ, ಸ್ಥಾನಮಾನ ಸಿಗುತ್ತೆ, ರೈತರಿಗೆ ಉದ್ಯೋಗ ಸಿಗುವಂಥದ್ದು, ಈಗಾಗಲೇ ಉದ್ಯೋಗದವರಿಗೆ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಮುಂದಿನ 1 ವರ್ಷದವರೆಗೆ ಅಂದರೆ ಮುಂದಿನ ಸಂಕ್ರಾಂತಿವರೆಗೆ ಅಭಿವೃದ್ಧಿ ಪಥವಾಗಿ ಆಗುತ್ತೆ. ಜೊತೆಗೆ ದೀರ್ಘಕಾಲದ ನಿಮ್ಮ ನನಸು ಆಗುವಂಥದ್ದು, ಮದುವೆ ಫಿಕ್ಸ್ ಆಗ್ಬೋದು, ಸಂತತಿ ಆಗಿದ್ರೆ ಸಂತತಿ ಆಗುವಂಥದ್ದು, ಮನೆ ಕೊಳ್ಳಬೇಕವರಿಗೆ ಮನೆ ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳೋರಿಗೆ ಭೂಮಿ ಅಥವಾ ಸೈಟ್ ಕೊಳ್ಳುವಂಥ ಅವಕಾಶ ಬರುವಂಥದ್ದು. ಅದೇ ರೀತಿ ನಿಮ್ಮ ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ, ವ್ಯಾಪಾರ, ಕೃಷಿ ಏನಿದೆ ಅದರಲ್ಲಿ ವರ್ಷ ದಿನೇ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಯುಗಾದಿ ಬರುತ್ತಿದ್ದಂತೆ ಇನ್ನಷ್ಟು ನಿಮಗೆ ಸಂಕ್ರಾಂತಿಯ ಫಲದ ಒಂದು ಪೂರ್ಣ ಅನುಭವ ಆವಾಗ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಪಥವನ್ನು ಕೊಡಲಿದೆ. ಜೊತೆಗೆ ಜೀವನದ ಮಹತ್ವದ ತಿರುವುಗಳು ಈ ಒಂದು ಮಕರ ಸಂಕ್ರಾಂತಿಯ ಬಳಿಕ ಮಕರ ರಾಶಿಯವರ ಮೇಲೆ ಆಗುತ್ತೆ. ಹಾಗಾಗಿ ನೀವು ನಿರಾಶರಾಗಬೇಕಾಗಿಲ್ಲ. ತಾತ್ಕಾಲಿಕ ಪ್ರಭಾವ ಅಷ್ಟೇ ನಿಮಗೆ ಸ್ವಲ್ಪ ನಿರಾಶೆ ಮಾಡ್ಬೋದು, ಆದರೆ ದೀರ್ಘಕಾಲೀನ ಪ್ರಭಾವ ಬಹಳ ಅತ್ಯುತ್ತಮವಾದ ಒಂದು ಫಲವನ್ನು ಕೊಡಲಿದೆ. ಜೊತೆಗೆ ವರ್ಷ ಪೂರ್ತಿ ಶನಿ ಮಹಾರಾಜರು ನಿಮಗೆ ಬೆನ್ಗಾಗಲಾಗಿರ್ತಾರೆ, ಅವರು ನಿಮ್ಮ ಕೈ ಬಿಡೋದಿಲ್ಲ. ಹಾಗಾಗಿ ಎಲ್ಲ ವಿಚಾರದಲ್ಲಿ ಮಕರ ರಾಶಿಯವರು ಇದನ್ನು ಒಂದು ಆಶಾದಾಯಕವಾಗಿ ಸ್ವೀಕಾರ ಮಾಡಿಕೊಂಡು ಕೊನೆಗೆ ಹೇಳತಕ್ಕಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ನೀವು ಸಹ ಅನುಸಾರ ಮಾಡ್ಬೋದು ಮಕರದವರು. ಇನ್ನು ಕುಂಭರಾಶಿಗೆ ಈ ಒಂದು ಸಂಕ್ರಾಂತಿಯ ಫಲದಲ್ಲಿ ತಾತ್ಕಾಲಿಕ ಪ್ರಭಾವವು ಮಿಶ್ರವಾಗಿ ಬಂದಿವೆ. ದೀರ್ಘಕಾಲದ ಪ್ರಭಾವ ಸಹ ಅಷ್ಟೊಂದು ಉತ್ತಮವಾಗಿ ಬಂದಿಲ್ಲ. ಹಾಗಾಗಿ ಮಿಶ್ರ ಫಲಗಳ ಸೂಚನೆ ನಿಮಗೆ ವರ್ಷ ಪೂರ್ತಿ ಇರಲಿದೆ. ಜೊತೆಗೆ ಈ 1 ತಿಂಗಳಲ್ಲೂ ಅನೇಕ ರೀತಿಯ ಒಂದು ನಿಮಗೆ ಸವಾಲುಗಳು ಬರ್ಬೋದಾಗಿದೆ. ಅಲ್ಲಿ ವ್ಯಯ ಭಾವದಲ್ಲಿ ಇರುವಂತಹ ರವಿ, ಅದೇ ರೀತಿ ವರ್ಷದಲ್ಲಿ ಆಗುವಂಥ ಒಂದು ಶನಿಯ ಪರಿವರ್ತನೆ, ಗುರು ಪರಿವರ್ತನೆ ಮತ್ತು ಇನ್ನಿತರ ಗ್ರಹಗಳ ಪರಿವರ್ತನೆ ಸಹ ನಿಮಗೆ ಅಷ್ಟೊಂದು ಉತ್ತಮವಾಗಿ ಆದಾಯವಾಗಿ ಬರೋದಿಲ್ಲ. ಹಾಗಾಗಿ ಹಣಕಾಸಿನ ಹರಿವು ನಿಮಗೆ ನಿಧಾನ ಆಗ್ಬೋದು, ಬರಬೇಕಾದ ಹಣಗಳು ಸ್ವಲ್ಪ ನಿಧಾನ ಆಗುವಂಥದ್ದು, ಅಥವಾ ಮಾಡಿದ ಸಾಲವನ್ನು ತೀರಿಸುವಂಥದ್ದು ಕಷ್ಟ ಆಗುವಂಥದ್ದು, ಸಾಲಗಾರರ ಕಾಟ ನಿಮ್ಮನ್ನು ಕಾಡುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ನೀವು ಅಂದುಕೊಂಡ ನಿರೀಕ್ಷೆಗಿಂತ ಮಟ್ಟಕ್ಕಿಂತ ವ್ಯಾಪಾರಗಳು ಡಲ್ಲಾಗುವಂಥದ್ದು, ಅಥವಾ ನೀವು ಹಿಂದೆ ಊಹೆ ಮಾಡಿದಂತಹ ವ್ಯಾಪಾರ ಉದ್ಯಮದಲ್ಲಿ ಬರ್ತಾ ದಿನೇ ಅದು ವ್ಯಾಪಾರ ಇಳಿಮುಖ ಆಗ್ಬೋದು. ಉದ್ಯಮಿಗಳಿಗೆ ನಾನಾ ರೀತಿಯ ಸವಾಲು ಸಂಕಷ್ಟ ಬರ್ಬೋದು. ಸರ್ಕಾರದಿಂದ ಕಿರುಕುಳಗಳು ಅಥವಾ ತೆರಿಗೆ ಇಲಾಖೆ ಅಥವಾ ಯಾವುದೇ ರೀತಿಯ ಲೈಸೆನ್ಸ್ ಸಂಬಂಧಿತವಾದ ಇಶ್ಯೂಗಳು ಬರುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಕೇಸುಗಳು ದಾಖಲಾಗುವಂಥದ್ದು ಮುಂತಾದ ಪ್ರಭಾವಗಳು ಈ ಸಂಕ್ರಾಂತಿಯ ದೀರ್ಘಕಾಲ ಪ್ರಭಾವದಲ್ಲಿ ಬರುತ್ತೆ. ತಾತ್ಕಾಲಿಕ ಪ್ರಭಾವದಲ್ಲಿ ಹಾಗೆ ಅನೇಕ ರೀತಿಯ ಕಷ್ಟ, ನಷ್ಟ, ಖರ್ಚುಗಳು, ದುಃಖಗಳು ಬರುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಬಂಧು ಬಾಂಧವರ ಜೊತೆಗೆ ಮನಸ್ತಾಪ ಬರ್ಬೋದು, ಸಹೋದರಲ್ಲಿ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು, ಆಸ್ತಿ ವಿವಾದಗಳು ಹೆಚ್ಚಳಾಗುವಂಥದ್ದು, ಪತಿ ಪತ್ನಿಯರಲ್ಲಿ ಸ್ವಲ್ಪ ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು. ಹಾಗಾಗಿ ಎಲ್ಲ ವರ್ಗದ ಕುಂಭರಾಶಿಯವರಿಗೆ ಈ ಒಂದು ಸಂಕ್ರಾಂತಿಯ ಫಲದಲ್ಲಿ ಅನೇಕ ರೀತಿಯ ಚಾಲೆಂಜ್ ಅಂದರೆ ಸವಾಲುಗಳು ಬಹಳ ಇರ್ತವೆ. ಆದಾಯ ನಿಮಗೆ 10 ರೂಪಾಯಿ ಆದರೆ ಅಲ್ಲಿ ನಿಮಗೆ ಖರ್ಚುಗಳು 20 ರೂಪಾಯಿ ಅಂದರೆ ದುಪ್ಪಟ್ಟು ಖರ್ಚುಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಅನಿಯಂತ್ರಿತವಾದ ಕೆಲವು ವಿಚಾರಗಳಿಂದ ಮನಸ್ಸಿಗೆ ನಿಮಗೆ ಖಿನ್ನತೆ, ಬೇಜಾರು ಪಡುವಂಥ ಘಟನೆಗಳು. ಇದೇ ಕಾಲದಲ್ಲಿ ಸಾಡೆ ಸಾತಿಯ ಒಂದು ಉತ್ತುಂಗ ಪರ್ವದಲ್ಲಿ ಸಹ ನೀವು ಇರ್ತೀರ. ಹಾಗಾಗಿ ವಿಶೇಷವಾಗಿ ಅದು ಹಣಕಾಸಿನ ಮೇಲೆ, ಆದಾಯದ ಮೇಲೆ, ಉದ್ಯೋಗದ ಮೇಲೆ ಅಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಈ ಒಂದು ಕುಂಭರಾಶಿಯವರಿಗೆ. ಹಾಗೆ ಸಂಕ್ರಾಂತಿ ಫಲದಲ್ಲೂ ಅಷ್ಟೊಂದು ಉತ್ತಮವಾದ ಫಲ ನಿಮಗೆ ವ್ಯಕ್ತವಾಗಿಲ್ಲ.
ಎಲ್ಲವೂ ನೀವು ಅಂದುಕೊಂಡಂಥ ಊಹಿಸಿಗಿಂತ ಎಲ್ಲೋ ವ್ಯತಿರಿಕ್ತವಾಗಿ ಅಂದರೆ ವಿರುದ್ಧವಾಗಿ ನಡೆಯುವಂಥ ಘಟನೆಗಳು ಆಗ್ಬೋದು. ನಿಮ್ಮ ಮಿತ್ರರೇ ನಿಮಗೆ ವಿರುದ್ಧವಾಗಿ ನಿಲ್ಬೋದು, ನಿಮ್ಮ ಬಂಧುಗಳೇ ನಿಮ್ಮ ವಿರುದ್ಧ ನಿಲ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಸಂಚು ಮಾಡ್ಬೋದು. ಹಾಗಾಗಿ ಈಗ ನಿಮಗೆ ಯಾರನ್ನು ನಂಬಬೇಕು ಬಿಡಬೇಕು ಅನ್ನೋದು ಈ ಒಂದು ಸಂಕ್ರಾಂತಿಯಲ್ಲಿ ಕೋಲಾಹಲದ ಒಂದು ಗೊಂದಲ ಆಗ್ಬೋದು. ಹಾಗಾಗಿ ಈ ಮಕರ ರಾಶಿಯವರು, ಕುಂಭರಾಶಿಯವರು ಈ ಒಂದು ಕಾಲದಲ್ಲಿ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರುವಂಥದ್ದು, ತನುಮನ ಧನದಿಂದ ಎಚ್ಚರಿಕೆಯಲ್ಲಿರುವಂಥದ್ದು, ಸಂಯಮವನ್ನು ಕಾಪಾಡಿಕೊಳ್ಳುವಂಥದ್ದು, ಆತುರ ನಿರ್ಧಾರವನ್ನು ಆದಷ್ಟು ನೀವು ಅವಾಯ್ಡ್ ಮಾಡುವಂಥದ್ದು, ಜೊತೆಗೆ ಕೊನೆಗೆ ಹೇಳತಕ್ಕಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಕುಂಭದವರು. ಕೊನೆಯದಾಗಿ ಮೀನರಾಶಿಗೆ ಈ ಒಂದು ಸಂಕ್ರಾಂತಿಯ ಪ್ರಭಾವದಲ್ಲಿ ಅಲ್ಲಿ ತಾತ್ಕಾಲಿಕ ಪ್ರಭಾವ ಅಂದರೆ ಒಂದು ತಿಂಗಳ ಪ್ರಭಾವ ಬಹಳ ಉತ್ತಮವಾಗಿ ಬಂದಿವೆ. ರಾಶಿಯಿಂದ ಲಾಭಸ್ಥಾನದಲ್ಲಿ ಇರುವಂಥ ರವಿಯು ಈ ಜನವರಿ 14ರಿಂದ ಫೆಬ್ರವರಿ 14ರವರೆಗಿನ ಒಂದು ತಿಂಗಳ ಅವಧಿಯಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು ಆತರನ್ನು ಕೊಡ್ತಾನೆ. ಸಾಡೆ ಸಾತಿಯ ಬರೋದಲ್ಲಿರುತ್ತೆ ನಿಮಗೊಂದು ತಾತ್ಕಾಲಿಕ ರಿಲೀಫ್ ಅಂದರೆ ಟೆಂಪರರಿ ರಿಲೀಫ್ ಅಂತ ಏನು ಹೇಳ್ತಾರೆ, ಆ ರೀತಿ ಒಂದು ರಿಲೀಫ್ ನಿಮಗೆ ಈ ಜನವರಿ 14ರಿಂದ ಫೆಬ್ರವರಿ 14ರವರೆಗೆ ಒಂದು ತಿಂಗಳ ಮಟ್ಟಿಗೆ ಬರಲಿದೆ. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ, ಮನಸ್ಥಿತಿ ಚೆನ್ನಾಗಿರುತ್ತೆ, ಅನೇಕ ರೀತಿಯ ಲಾಭ ಆದಾಯಗಳಾಗುವಂಥದ್ದು. ದೀರ್ಘಕಾಲೀನ ಕೆಲಸ ಕಳೆದರೆ ಅದನ್ನು ಈ ತಿಂಗಳಲ್ಲಿ ಮಾಡಿಕೊಳ್ಳಿ. ಹಾಗಾಗಿ ಇದು ನಿಮಗೆ ಪದೇ ಪದೇ ಬರೋದಿಲ್ಲ, ಇಂಥ ಅವಕಾಶ ಮತ್ತೆ ಬರೋದಿಲ್ಲ. ಇನ್ನು 1 ವರ್ಷ ಕಾಯಬೇಕು, ನೆನಪಲ್ಲಿಟ್ಕೊಳ್ಳಿ. ನಿಮಗೆ ದೀರ್ಘಕಾಲೀನ ಪ್ರಭಾವ ಅಷ್ಟು ಉತ್ತಮವಾಗಿ ಬಂದಿಲ್ಲ. ಹಾಗಾಗಿ ಈ ತಾತ್ಕಾಲಿಕ 1 ತಿಂಗಳ ಪ್ರಭಾವವನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅನೇಕ ರೀತಿಯ ಯೋಜನೆಗಳಿದ್ದರೆ, ಸರ್ಕಾರ ಮೂಲ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಿದ್ದರೆ, ಶುಭ ಕಾರ್ಯಗಳಿಗೆ ಅಂದರೆ ನೀವು ಚಿಂತನೆ ಇದ್ದರೆ, ಉದಾಹರಣೆಗೆ ಮದುವೆ, ಮುಂಜಿ, ಮನೆ ತೆಗೆದುಕೊಳ್ಳುವಂಥದ್ದು ಇತ್ಯಾದಿದ್ರೆ ಅದನ್ನು ಈ 1 ತಿಂಗಳಲ್ಲಿ ನೀವು ಮಾಡುವಂಥದ್ದು ಜಾಣತನ ಆಗಿರುತ್ತೆ. ಜೊತೆಗೆ ಯಾವುದೇ ರೀತಿಯ ದಾಖಲೆ ಪತ್ರಗಳ ಸಂಗ್ರಹ, ಯಾವುದೇ ರೀತಿಯ ಕೇಸಿಗೆ ಸಂಬಂಧಪಟ್ಟ ಫೈಲ್ಗಳ ಹುಡುಕಾಟ ಏನಾದರೆ ಅದು ಕೋರ್ಟ್ ಕಚೇರಿ ಅಂತ ಹೇಳ್ತಾರೆ. ಅಂಥ ಒಂದು ವಿಚಾರ ಇದ್ದರೆ ನೀವು ಈ 1 ತಿಂಗಳ ಸಂಕ್ರಾಂತಿಯ ಬಳಿಕ 1 ತಿಂಗಳ ಒಳಗಾಗಿ ಮಾಡಿ ಮುಗಿಸುವಂಥದ್ದು ನಿಮಗೆ ಒಳ್ಳೆಯದು. ಯಾಕಂದರೆ ಮತ್ತೆ ಬರತಕ್ಕಂಥ ಸಾಡೆ ಸಾತಿಯ ಪ್ರಭಾವ ಇನ್ನಷ್ಟು ಭೀಕರ ಆಗುತ್ತೆ, ಇನ್ನಷ್ಟು ಕಷ್ಟ ನಷ್ಟಗಳ ಸಾಧ್ಯತೆ, ಇನ್ನಷ್ಟು ಚಾಲೆಂಜ್ಗಳ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಸುವರ್ಣಾವಕಾಶ 1 ತಿಂಗಳದನ್ನು ಬಳಸಿಕೊಳ್ಳಿ. ಮುಂದಿನ 11 ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ಪರೀಕ್ಷೆಗಳು, ಸವಾಲುಗಳು, ಶನಿ ಮಹಾರಾಜರು ಒಡ್ಡಲಿದ್ದಾರೆ, ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿ ನಡೀತವೆ, ನಂಬಿದವರು ನಿಮಗೆ ದ್ರೋಹ ಮಾಡ್ಬೋದು, ನಂಬಿಕೆ ದ್ರೋಹದ ಘಟನೆಗಳಾಗುವಂಥದ್ದು, ಉದ್ಯೋಗದಲ್ಲಿ ಸಹ ಕೂತು ಬರುವಂಥದ್ದು, ಉದ್ಯೋಗದಲ್ಲಿವರಿಗೆ ಮೇಲಾಧಿಕಾರಿಗಳ ಕಿರುಕುಳ ಬರುವಂಥದ್ದು, ಅಥವಾ ಕೆಲವರಿಗೆ ಜಾಬ್ ಹೋಗುವಂಥ ಸಮಸ್ಯೆಗಳು ಬರುವಂಥದ್ದು, ಅಥವಾ ಹೊಸ ಜಾಬ್ ಹುಡುಕುವಾಗ ಅಲ್ಲಿ ನಿಮಗೆ ತುಂಬ ನಿರಾಶೆ ಆಗುವಂಥ ಘಟನೆಗಳಾಗ್ಬೋದು. ಈ ರೀತಿ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಇನ್ನು ಯಾವುದೇ ರೀತಿಯ ಕಾರಣಕ್ಕಾಗಿ ಈ ಮೀನರಾಶಿಯವರು ಜಾಬ್ ಚೇಂಜ್ ಮಾಡೋ ಒಂದು ಗುರಿಯನ್ನು ಈ ವರ್ಷ ಇಟ್ಕೋಬೇಡಿ. ಅದು ಖಂಡಿತ ನಿಮಗೆ ಅದು ತಿರುಗು ಬಾಣ ಆಗುತ್ತೆ. ಜಾಬ್ ಬಿಡೋದು, ಜಾಬ್ ಚೇಂಜ್ ಮಾಡೋದು ಇದೆಲ್ಲ ಅಷ್ಟು ಒಳ್ಳೆಯದಲ್ಲ. ಇರುವಂತಹ ಸ್ಥಳದಲ್ಲಿ ಎಷ್ಟೇ ಕಿರುಕುಳ ಅಥವಾ ಒತ್ತಡ ಇದ್ದರೂ ಸಹ ಅದನ್ನು ಸಹನೆ ಮಾಡಿಕೊಂಡು ಹೋಗುವಂಥದ್ದು ಒಳ್ಳೆಯದು. ಹಾಗೇನಾದರೂ ಅಂಥ ಸಮಯ ಆ ಥರ ಇದ್ದರೆ ನೀವು ಜನವರಿ ತಿಂಗಳು ಮತ್ತು ಫೆಬ್ರವರಿ 15ರ ಒಳಗೆ ನೀವು ಇದನ್ನೆಲ್ಲ ಮಾಡಿ ಮುಗಿಸ್ಬೇಕಾಗುತ್ತೆ. ಏನಾದರೂ ಬದಲಾವಣೆಗಳಿದ್ರೆ ಅಥವಾ ದೊಡ್ಡ ಯೋಜನೆಗಳಿದ್ದರೆ ಅದನ್ನು 1 ತಿಂಗಳ ಅವಧಿಯಲ್ಲಿ ಮಾಡಿ ಮುಗಿಸೋದು ಒಳ್ಳೆಯದು. ಯಾಕಂದರೆ ನಿಮಗೆ ಫೆಬ್ರವರಿ 15ರ ಬಳಿಕ ಎಲ್ಲ ಗಂಭೀರ ಅಡ್ಡ ಪರಿಣಾಮಗಳು ಉಂಟಾಗ್ಬೋದು. ಸಂಕ್ರಾಂತಿಯ ಅಡ್ಡ ಪರಿಣಾಮದಲ್ಲಿ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ವೈಯಕ್ತಿಕ ಜೀವನದ ಮೇಲೆ, ಕೌಟುಂಬಿಕ ಕಲಹದ ಮೇಲೆ ಎಲ್ಲ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಖಂಡಿತ ಈ ಕೊನೆಗೆ ಹೇಳತಕ್ಕಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಒಂದು ಅವಶ್ಯಕತೆ ಖಂಡಿತ ಇರುತ್ತೆ. ಇಲ್ಲಿವರೆಗೆ ಈ ಒಂದು ಮಕರ ಸಂಕ್ರಾಂತಿಯ ಸಾರ್ವತ್ರಿಕ ಫಲ, ಮಂದಾಕಿನಿ ಸಂಕ್ರಾಂತಿ ಆಕೃತಿಯ ಒಂದು ವಿಶಿಷ್ಟವಾದ ಗುಣಲಕ್ಷಣ ಫಲ ಹಾಗೂ 12 ರಾಶಿಗಳ ಮೇಲೆ ಏನೇನು ಪ್ರಭಾವಗಳು ತಾತ್ಕಾಲಿಕ ಅಂದರೆ 1 ತಿಂಗಳಿಗೆ ಆಗುತ್ತೆ, ಜೊತೆಗೆ ಮುಂದಿನ 1 ವರ್ಷದವರೆಗೂ ಆಗುತ್ತೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಮಾಡಿದ್ದೇನೆ. ಸಮಯಾವಕಾಶದ ಕೊರತೆಯ ಕಾರಣ ಇನ್ನಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಆಗಿಲ್ಲ. ಹಾಗಿದ್ದರೂ ಇದನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ಅನುಕೂಲವಾದಂಥ ಕೆಲವು ರೀತಿಗೆ ಮಿಶ್ರ ಫಲ ಹೇಳಿದ್ದೇನೆ. ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಸಂಕಷ್ಟ ಅಂಥವರು ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಅಂದರೆ, ವಿಶೇಷವಾಗಿ ಸಂಕ್ರಾಂತಿಯ ಫಲದಲ್ಲಿ ನಾವು ಸೂರ್ಯ ಭಗವಂತನ ವಿಶೇಷವಾಗಿ ಅಲ್ಲಿ ಉಪಾಸನಾ ದೇವತೆಯಾಗಿ ಕಂಡುಕೊಳ್ತಾರೆ. ಅದೇ ರೀತಿ ಶನಿ ಮಹಾರಾಜರನ್ನು ವಿಶೇಷವಾಗಿ ಅಲ್ಲಿ ಉಪಾಸನಾ ದೇವತೆಯಾಗಿ ಕಂಡುಕೊಳ್ತಾರೆ. ಹಾಗಾಗಿ ಸೂರ್ಯ ಭಗವಂತನು ವಿಶೇಷವಾಗಿ ಶಿವ ಮತ್ತು ವಿಷ್ಣುಗಳಲ್ಲಿ ಸಂಕೇತವಾಗಿರ್ತಾನೆ. ಯಾರು ಶಿವಭಕ್ತರಿದ್ದಾರೆ ಅವರು ಶಿವನ ದೇವಾಲಯಗಳ ಸಂದರ್ಶನ, ಶಿವನ ದೇವಾಲಯದಲ್ಲಿ ಸಂಕ್ರಾಂತಿಯಂದು ಅಥವಾ ಸಂಕ್ರಾಂತಿಯ ಬಳಿಕ ಅರ್ಚನೆ, ಪೂಜೆ, ಅಭಿಷೇಕ, ರುದ್ರಾಭಿಷೇಕಗಳನ್ನು ಮಾಡುವಂಥದ್ದು, ಅಥವಾ ಶಿವನಿಗೆ ಸಂಬಂಧಪಟ್ಟ ಸ್ತುತಿ, ಸ್ತೋತ್ರ, ಪಾರಾಯಣಗಳನ್ನು ಮಾಡುವಂಥದ್ದು, ಶಿವನ ಅಷ್ಟೋತ್ರ, ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರ ಪಠನ ಇತ್ಯಾದಿಗಳನ್ನು ಸಹ ಸಂಕ್ರಾಂತಿಯ ದಿನದಂದು ಅಥವಾ ಸಂಕ್ರಾಂತಿಯ ಬಳಿಕ ಪ್ರತಿನಿತ್ಯ ಇದನ್ನು ಮಾಡಬಹುದಾಗಿದೆ. ಶಿವನ ಭಕ್ತಿ ಮಾಡುವಂಥದ್ದು. ಯಾರೋ ವಿಷ್ಣು ಭಕ್ತರು ಅಂತ ಇರ್ತಾರೆ ಅಥವಾ ವಿಷ್ಣುವಿನ ಮೇಲೆ ವಿಶೇಷವಾದ ಒಲವಂತ ಅಂಥವರು ಆ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಗಳಲ್ಲಿ ಏನಾದರೂ ಪೂಜೆ, ಪುನಸ್ಕಾರ, ಅಭಿಷೇಕಗಳನ್ನು ಮಾಡುವಂಥದ್ದು, ವಿಷ್ಣುವಿಗೆ ತುಳಸಿ ಮಾಲೆ ಸಮರ್ಪಣೆ, ವಿಷ್ಣುವಿನ ಸಹಸ್ರನಾಮ, ವಿಷ್ಣುವಿನ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು. ಇನ್ನು ಸೂರ್ಯ ಭಗವಂತರ ಆರಾಧಕರ ಒಂದು ವಿಶೇಷವಾದ ಆಸಕ್ತಿ ಉಳ್ಳಂಥರು ಪ್ರತಿನಿತ್ಯ ಸೂರ್ಯ ಉದಯಕ್ಕೆ ಮುನ್ನ ಎದ್ದುಕೊಂಡು ಅಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ, ಸೂರ್ಯನ ಅಷ್ಟೋತ್ತರ, ಸೂರ್ಯನ ಸ್ತೋತ್ರ, ಆದಿತ್ಯರದೇ ಸ್ತೋತ್ರ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಇತರ ಯಾವುದೇ ರೀತಿಯ ವೈದಿಕ ಸ್ತೋತ್ರ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಅದೇ ರೀತಿ ಸೂರ್ಯ ನಮಸ್ಕಾರಗಳನ್ನು ಗುರುಮುಖೇನ ಕರೆತು ಪ್ರಾತಃ ಕಾಲದಲ್ಲಿ ಅದರ ಅನುಷ್ಠಾನ ಮಾಡುವಂಥದ್ದು. ಮಂತ್ರಪೂರ್ವಕವಾಗಿ 12 ಸೂರ್ಯ ನಮಸ್ಕಾರಗಳನ್ನು ಹಾಕಿದರೆ ವಿಶೇಷವಾಗಿ ದೈಹಿಕ, ಮಾನಸಿಕ ಜೊತೆಗೆ ನಿಮ್ಮ ಆಧ್ಯಾತ್ಮಿಕ ಒಂದು ಆರೋಗ್ಯ ವೃದ್ಧಿಯಾಗುತ್ತೆ. ಅದನ್ನು ಸಹ ಅನುಷ್ಠಾನ ಮಾಡಬಹುದಾಗಿದೆ.
ಹಾಗಾಗಿ ಈ ಶಿವ, ವಿಷ್ಣು ಅಥವಾ ಸೂರ್ಯ ಭಗವಂತರಲ್ಲಿ ಯಾವುದೇ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ನೀವು ಭಕ್ತಿ ಮಾರ್ಗದ ಮೂಲಕ ಅನುಷ್ಠಾನ ಮಾಡ್ಬೋದು. ಇನ್ನು ಧಾರ್ಮಿಕವಾದ ಕ್ಷೇತ್ರಗಳ ಸಂದರ್ಶನ ಅಂದರೆ ಯಾವುದೇ ರೀತಿಯ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು, ನದಿ ಅಥವಾ ಸಮುದ್ರದ ಸ್ನಾನಗಳನ್ನು ಈ ಸಂಕ್ರಾಂತಿಯ ಪರ್ವಕಾಲದ ಅಥವಾ ಮುಂದಿನ ಯಾವುದೇ ತಿಂಗಳಲ್ಲಿ ಬರುವಂಥ ಸಂಕ್ರಾಂತಿ, ಪ್ರತಿ ತಿಂಗಳು ಸೂರ್ಯ ಸಂಕ್ರಾಂತಿಯಿಂದ ಬರುತ್ತೆ. ಹಾಗಾಗಿ ಆ ಒಂದು ಸಂಕ್ರಮಣದ ಪರ್ವದಲ್ಲಿ ನದಿ ಅಥವಾ ಈ ಸಮುದ್ರದ ತೀರ್ಥ ಸ್ನಾನ ಮಾಡ್ಬೋದು. ಅಥವಾ ಅಮಾವಾಸ್ಯೆಯನ್ನು ವಿಶೇಷವಾಗಿ ಸ್ನಾನ ಮಾಡೋದು, ಅಥವಾ ಪಿತೃಗಳಿಗೆ ಸಂಬಂಧಿತವಾದ ಕ್ರಿಯೆಗಳೆಲ್ಲ ಬಾಕಿ ಇದ್ದರೆ ಅದನ್ನು ತರ್ಪಣಾದಿಗಳನ್ನು ಮಾಡುವಂಥದ್ದು. ಯಾಕಂದರೆ ಅಲ್ಲಿ ರವಿ ಮತ್ತು ಶನಿ ಇಬ್ಬರು ಆ ಒಂದು ಪಿತೃಗಳು, ಪ್ರೇತಗಳು ಹಾಗೂ ಪ್ರೇತ ಕರ್ಮಕ್ಕೆ ಸಂಬಂಧಿತವಾದ ಸಂಕೇತವನ್ನು ಸೂಚನೆ ಮಾಡ್ತಾರೆ. ಹಾಗಾಗಿ ಅಂಥದ್ದೆಲ್ಲ ಇದ್ದರೆ ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು, ಗುರು ಹಿರಿಯರನ್ನು ಗೌರವಿಸುವಂಥದ್ದು. ಹಾಗೆ ಗುರು ಹಿರಿಯರಿಗೆ ಅಥವಾ ಒಂದು ನಿಮ್ಮ ಹಿರಿಯ ಸ್ಥಾನದಲ್ಲಿರುವಂಥ ತಂದೆ ತಾಯಿಗಳಿಗೆ ಏನೋ ನಿಮ್ಮ ಪ್ರೀತಿಪೂರ್ವಕವಾದ ಕಾಣಿಕೆಯನ್ನು ಸಲ್ಲಿಸುವಂಥದ್ದು. ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಉಳ್ಳವರು ವಿಶೇಷವಾಗಿ ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡುವಂಥದ್ದು. ಸಂಕ್ರಾಂತಿಯಂದು ಅಥವಾ ಸಂಕ್ರಾಂತಿಯ ಬಳಿಕ ಯಾವುದಾದ್ರೂ ಇಂತಹ ಒಂದು ಕ್ಷೇತ್ರಗಳಿಗೆ, ಪುರೋಹಿತರಿಗೆ ಅಥವಾ ಬಡಬಗ್ಗರಿಗೆ, ಆಶ್ರಮಗಳಿಗೆ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ನವಗ್ರಹಗಳ ಧಾನ್ಯಗಳನ್ನು ದಾನ ಕೊಡ್ಬೋದು. ಅಥವಾ ವಿಶೇಷವಾಗಿ ಸೂರ್ಯನ ಸಂಕೇತಿಕವಾದಂಥ ಗೋಧಿ ಅಥವಾ ಗೋಧಿ ಉತ್ಪನ್ನ, ಗೋಧಿ ಹಿಟ್ಟನ್ನು, ಜೊತೆಗೆ ಶನಿ ಮಹಾರಾಜರ ಸಂಕೇತವಾದ ಕರಿ ಎಳ್ಳು ಅಥವಾ ಎಳ್ಳಿನ ಉತ್ಪನ್ನಗಳನ್ನು ದಾನವಾಗಿ ಕೊಡ್ಬೋದು. ಅಥವಾ ಹೆಸರು ಕಾಳು ಮತ್ತು ಈ ಅಕ್ಕಿ ಬೆರೆಸಿ ಮಾಡಿದಂಥ ಪೊಂಗಲ್ ಅಥವಾ ಕಿಚಡಿ ಅಂತಹ ಖಾದ್ಯಗಳನ್ನು ಅನ್ನದಾನ ರೂಪದಲ್ಲಿ ಕೊಡುವಂಥದ್ದು. ಜೊತೆಗೆ ವಸ್ತ್ರದಾನ, ಯಾರಿಗೆ ಅವಶ್ಯಕತೆ ಉಳ್ಳಂಥವರಿಗೆ ವಸ್ತ್ರದಾನವನ್ನು ದಾನ ಕೊಡುವಂಥದ್ದು, ಔಷಧಗಳನ್ನು ದಾನವಾಗಿ ಕೊಡುವಂಥದ್ದು. ಜೊತೆಗೆ ದೇವಾಲಯಗಳಿಗೆ ಪೂಜಾ ಸಾಮಗ್ರಿ, ಈ ದೀಪದ ಎಣ್ಣೆ ಇತ್ಯಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಎಳ್ಳು ಅಥವಾ ಎಳ್ಳಿನ ಉತ್ಪನ್ನಗಳನ್ನು ಅಂತಹ ಒಂದು ಶಾಲೆಗಳಿಗೆ ಅಥವಾ ಮಕ್ಕಳಿರುವಂತಹ ಕ್ಷೇತ್ರಗಳಿಗೆ ಅದನ್ನು ಕೊಡುವಂಥದ್ದು. ಈ ರೀತಿ ಹಲವಾರು ಮಾರ್ಗಗಳು ನಿಮಗೆ ಇವೆ. ಭಕ್ತಿ ಮಾರ್ಗ, ದೇವಾಲಯ ಕ್ಷೇತ್ರ ಮಾರ್ಗ, ತೀರ್ಥಸ್ಥಾನದ ಮಾರ್ಗ, ದಾನ ಧರ್ಮದ ಮಾರ್ಗ, ಈ ಯಾವುದೇ ಒಂದು ಸರಳವಾದ ಮಾರ್ಗವನ್ನು ಅನುಸಾರ ಮಾಡಿಕೊಳ್ಳಿ. ಸೂರ್ಯನಿಗೆ ಸಂಬಂಧಿತವಾದ ಶ್ಲೋಕ ಹೇಳುವಂಥದ್ದು. ಅದೇ ರೀತಿ ಈ ಮಹಾಮೃತ್ಯುಂಜಯ ಮಂತ್ರವಾದ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ ಬಂಧನಾನ್ ಮೃತ್ಯೋರ್ಮುಕ್ಷೇಮಾಮೃತ ಮಂತ್ರವನ್ನು ಸಹ ನೀವು ಸಂಕ್ರಾಂತಿಯ ಅನುಷ್ಠಾನ ಮಾಡ್ಬೋದು. ಅಥವಾ ಗಾಯತ್ರಿ ಮಂತ್ರ ಉಪದಿಷ್ಟವುಳ್ಳಂತರು ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಮುಂತಾದ ಮಂತ್ರಗಳನ್ನ ಸಂಕ್ರಾಂತಿ ಪರ್ವಕಾಲದಂದು 108 ಬಾರಿನೋ 1008 ಬಾರಿನೋ ಅನುಷ್ಠಾನ ಮಾಡುವಂಥದ್ದು. ಅಥವಾ ನಿಮಗೆ ಗುರು ಉಪದಿಷ್ಟವಾದಂಥ ಯಾವುದೇ ರೀತಿಯ ಮೂಲ ಮಂತ್ರವನ್ನು ಹೇಳುವಂಥದ್ದು. ಅಥವಾ ಯಾವುದೇ ಮೂಲ ಮಂತ್ರ ಉಪದೇಶ ಎಲ್ಲ ಗೊತ್ತಿಲ್ಲ ಅಂತ ಹೇಳೋರು ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಾಗವತೆ ವಾಸುದೇವಾಯ, ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ ಮುಂತಾದ ಸರಳವಾದ ಹಲವಾರು ಮಂತ್ರಗಳಿರ್ತವೆ. ಅದನ್ನು ನೀವು ಸಂಕ್ರಾಂತಿಯ ಪರ್ವಕಾಲದಲ್ಲಿ ಅನುಷ್ಠಾನ ಮಾಡ್ಬೋದು. ಅಥವಾ ಪ್ರತಿನಿತ್ಯ ಅನುಷ್ಠಾನ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಯಾವುದೇ ರೀತಿಯ ಪರಿಣಾಮಗಳು ಅದು ದೋಷಾದಿಗಳು, ಸಂಕಷ್ಟಗಳು ನಿವಾರಣೆ ಆಗ್ತವೆ. ಈ ವಾಹಿನಿಯನ್ನು ತಾವೆಲ್ಲರೂ ಶ್ರದ್ಧೆಯಿಂದ, ನಿಷ್ಠೆಯಿಂದ ನಿರಂತರ ವೀಕ್ಷಿಸಿದರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ, ಸಂಕ್ರಾಂತಿಯ ಫಲದಿಂದ ತಮಗೆಲ್ಲರಿಗೂ ಆಯುರ್ವೇದ ಶುಕ್ರಿತ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯಿಂದ ಪ್ರಸಾರವಾಗುವ ಕಾರ್ಯಕ್ರಮ ಮುಂದೆನೂ ವೀಕ್ಷಿಸ್ತಾ ಬನ್ನಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.